ಮನುಷ್ಯ ಅಂದ್ಮೇಲೆ ದೇಹಕ್ಕೆ ರೋಗ ಬರುವಂತದ್ದು ಸರ್ವೇ ಸಾಮಾನ್ಯ ಅಲ್ವಾ ಸ್ನೇಹಿತರೆ. ನಮ್ಮಲ್ಲಿ ಪ್ರತಿಯೊಬ್ರು ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಒಂದಲ್ಲ ಒಂದು ಟೈಮ್ ಅಲ್ಲಿ ನಾವು ಯಾವ್ದಾದ್ರು ಒಂದು ಕಾಯಿಲೆಯಿಂದ ನಾವು ಬಳಲಿರ್ತೀವಿ ಅಥವಾ ಅದಕ್ಕೆ ತುತ್ತಾಗಿರ್ತೀವಿ ರೋಗಕ್ಕೆ. ಇದರಿಂದ ನಾವು ಸಾಕಷ್ಟು ಅನುಭವಿಸಿರ್ತೀವಿ. ನೀವು ಕೂಡ ಇದನ್ನ ಗಮನಿಸಿರ್ಬೋದು ಅಲ್ವಾ. ಈ ಒಂದು ರೋಗಗಳಿಗೆ ನಾನಾ ರೀತಿಯ ಕಾರಣಗಳಿರುತ್ತೆ. ಲೈಫ್ ಸ್ಟೈಲ್ ಆಗಿರ್ಬೋದು ಅಥವಾ ಜೆನೆಟಿಕ್ಸ್ ಆಗಿರ್ಬೋದು, ಯಾವುದೇ ರೀತಿಯ ಒಂದು ಕಾರಣಗಳು ಇರುತ್ತೆ. ಸೊ ನೀವು ಏನಾದ್ರೂ ವೈದ್ಯರ ಹತ್ರ ಹೋದಾಗ ಏನು ಕಾರಣಗಳು ಅನ್ನೋದನ್ನ ತಿಳ್ಕೊಂಡು ಅದಕ್ಕೆ ಬೇಕಾದಂತಹ ಚಿಕಿತ್ಸೆಯನ್ನು ಕೂಡ ನೀವು ಪಡ್ಕೊಂಡಿರ್ಬೋದು ಅಲ್ವಾ. ಸೊ ಈ ಎಲ್ಲಾ ಒಂದು ರೋಗಗಳಿಗೆ ಅನೇಕ ಕಾರಣಗಳಿರುತ್ತಲ್ವಾ. ಈ ಒಂದು ಅನೇಕ ಕಾರಣಗಳಲ್ಲಿ ಒಂದು ಕಾರಣ ನಾರ್ಸಿಸಿಸಂ ಕೂಡ ಅಂತ ಹೇಳಿದ್ರೆ ತಪ್ಪಾಗಲ್ಲ ಸ್ನೇಹಿತರೆ. ಸೊ ಆಸ್ ಅ ಸೈಕಾಲಜಿಸ್ಟ್ ಈ ಒಂದು ನಾರ್ಸಿಸಿಸಂ ಇಂದ ಯಾವ ರೀತಿ ನಮ್ಮ ದೇಹದ ಮೇಲೆ ಪರಿಣಾಮ ಬೀರುತ್ತೆ ಅನ್ನೋದನ್ನ ಇವತ್ತಿನ ವಿಡಿಯೋನಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಸೊ ತಪ್ಪದೆ ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿ, ತುಂಬಾ ಯೂಸ್ಫುಲ್ ಆಗಿರುತ್ತೆ ಅಂತ ಹೇಳಿ ಇವತ್ತಿನ ವಿಡಿಯೋನ ಶುರು ಮಾಡೋಣ ಬನ್ನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇರೋ ಪಾಸಿಟಿವ್ ವೈಬ್ಸ್ ಕರ್ನಾಟಕ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಚೈತ್ರ, ನಾರ್ಸಿಸಿಸ್ಟಿಕ್ ಅಬ್ಯೂಸ್ ರಿಕವರಿ ಕೋಚ್, ಜೊತೆಗೆ ಸರ್ವೈವರ್ ಕೂಡ. ಸ್ನೇಹಿತರೆ, ನೀವೇನಾದ್ರು ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ರೀವಿಯಸ್ ವಿಡಿಯೋಸ್ ಕೂಡ ನೋಡ್ತಾ ಬನ್ನಿ. ನಾರ್ಸಿಸಿಸಂ ಅಂದ್ರೆ ಏನು ಅಂತ ತಿಳಿಸ್ಕೊಟ್ಟಿದ್ದೀನಿ. ಜೊತೆಗೆ ಈ ಒಂದು ಟಾಕ್ಸಿಕ್ ರಿಲೇಶನ್ಶಿಪ್ ಅಂದ್ರೆ ಏನು, ಅದರಿಂದ ಯಾವ ರೀತಿ ಪರಿಣಾಮಗಳು ಬೀರುತ್ತೆ, ಯಾವ ರೀತಿ ನೀವು ಅದರಿಂದ ಹೊರಗೆ ಬರಬಹುದು, ಜೊತೆಗೆ ಯಾವೆಲ್ಲ ಫ್ಯಾಮಿಲಿ ರೋಲ್ಸ್ ಗಳು ಅಂದ್ರೆ ಯಾವೆಲ್ಲ ಕ್ಯಾರೆಕ್ಟರ್ಸ್ ಗಳು ಈ ಒಂದು ನಾರ್ಸಿಸಿಸ್ಟಿಕ್ ಕುಟುಂಬಗಳಲ್ಲಿ ಇರುತ್ತೆ ಅನ್ನೋದನ್ನ ತಿಳಿಸ್ಕೊಟ್ಟಿದ್ದೀನಿ. ಮನೋವಿಜ್ಞಾನ ಅನ್ನೋದು ಎಷ್ಟು ಇಂಪಾರ್ಟೆಂಟ್, ಪ್ರತಿಯೊಬ್ರು ಕೂಡ ಇದ್ರ ಬಗ್ಗೆ ಅಧ್ಯಯನ ಮಾಡುವಂತದ್ದು, ತಿಳ್ಕೊಳ್ಳುವಂತದ್ದು ಎಷ್ಟು ಇಂಪಾರ್ಟೆಂಟ್ ಅನ್ನೋದನ್ನ ತಿಳಿಸ್ಕೊಟ್ಟಿದ್ದೀನಿ. ಸೊ ನನ್ನ ಒಂದು ಪರ್ಸನಲ್ ಎಕ್ಸ್ಪೀರಿಯನ್ಸ್ ಕೂಡ ತಿಳಿಸ್ಕೊಟ್ಟಿದ್ದೀನಿ. ಪ್ರೀವಿಯಸ್ ವಿಡಿಯೋಸ್ ನ ತಪ್ಪದೆ ಚೆಕ್ ಮಾಡಿ. ಸೊ ಇವತ್ತಿನ ವಿಡಿಯೋನಲ್ಲಿ ನಾ ಹೇಳ್ದಂಗೆ ಈ ಒಂದು ನಾರ್ಸಿಸಿಸಂ ಅಥವಾ ವಿಷಕಾರಿ ಅಥವಾ ಟಾಕ್ಸಿಕ್ ರಿಲೇಶನ್ಶಿಪ್ ಸಂಬಂಧಗಳಿಂದ ನಮ್ಗೆ ದೈಹಿಕವಾಗಿ ಎಷ್ಟು ಇಂಪ್ಯಾಕ್ಟ್ ಆಗುತ್ತೆ, ಯಾವ್ಯಾವ ರೀತಿ ಇಂಪ್ಯಾಕ್ಟ್ ಆಗುತ್ತೆ ಅನ್ನೋದನ್ನ ತಿಳ್ಕೊಳ್ತಾ ಹೋಗೋಣ. ಸಿ, ಹ್ಯಾವ್ ಯು ಎವರ್ ನೋಟಿಸ್ಡ್ ಹೌ ವುಮೆನ್ ಹೂ ಕ್ಯಾರಿ ಟೂ ಮಚ್ ಪೇನ್ ಆಫನ್ ಎಂಡ್ ಅಪ್ ಕ್ಯಾರಿಂಗ್ ಇಲ್ನೆಸ್ ಟು. ಅಂದ್ರೆ ವುಮೆನ್ ಅಂದ್ರೆ ಹೆಚ್ಚಾಗಿ ಹೆಣ್ಮಕ್ಳಲ್ಲಿ ಈ ಒಂದು ಏನು ದೈಹಿಕವಾದ ಸಮಸ್ಯೆಗಳು ಕಂಡು ಬರುತ್ತೆ ಸ್ನೇಹಿತರೆ. ಈ ಒಂದು ನಾರ್ಸಿಸಿಸಂ ಅಥವಾ ಈ ಒಂದು ಟಾಕ್ಸಿಕ್ ರಿಲೇಶನ್ಶಿಪ್ ನಲ್ಲಿ ಇದ್ದಾಗ ಹೆಚ್ಚಾಗಿ ಹೆಣ್ಮಕ್ಳಲ್ಲಿ ಕಂಡು ಬರುತ್ತೆ ಈ ಒಂದು ಏನು ದೈಹಿಕವಾದ ಸಮಸ್ಯೆಗಳು. ಈವನ್ ಗಂಡ್ ಮಕ್ಳು ಕೂಡ ಇದರಿಂದ ಅನುಭವಿಸ್ತಾರೆ ಸ್ನೇಹಿತರೆ. ಸಾಕಷ್ಟು ಕಾಯಿಲೆಗಳು ಗಂಡ್ ಮಕ್ಳಿಗೂ ಕೂಡ ಬರುತ್ತೆ, ಆದ್ರೆ ಹೆಚ್ಚಿನ ಸಂಖ್ಯೆಯಲ್ಲಿ ಹೆಣ್ಣು ಮಕ್ಕಳು ಇದರಿಂದ ತುಂಬಾನೇ ತೊಂದರೆ ಅನುಭವಿಸ್ತಾ ಇದಾರೆ. ನೀವು ಗಂಡ್ ಮಕ್ಳಾಗಿದ್ರು ಪರವಾಗಿಲ್ಲ, ಹೆಣ್ಮಕ್ಳಾಗಿದ್ರು ಪರವಾಗಿಲ್ಲ, ನನ್ನ ಒಂದು ವಿಡಿಯೋಸ್ ನಿಮ್ಗೆ ತುಂಬಾನೇ ಯೂಸ್ಫುಲ್ ಆಗುತ್ತೆ. ಈ ಒಂದು ಟಾಕ್ಸಿಕ್ ರಿಲೇಶನ್ಶಿಪ್ ನಿಂದ ನೀವು ಕೂಡ ಹೊರಗಡೆ ಬಂದು ನಿಮ್ಮ ದೈಹಿಕ ಆರೋಗ್ಯವನ್ನ ಸುಧಾರಿಸಿಕೊಳ್ಬಹುದು. ಸೊ ಹೆಣ್ಮಕ್ಳಿಗೆ ಅಂತ ತಗೊಂಡಾಗ ಈ ಒಂದು ಫೈಬ್ರಾಯ್ಡ್ಸ್ ಆಗಿರ್ಬೋದು, ಸಿಸ್ಟ್ ಗಳಾಗಿರ್ಬೋದು, ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗಿರಬಹುದು, ಮತ್ತೆ ಗಂಡ್ಮಕ್ಳು ಹೆಣ್ಮಕ್ಳು ಇಬ್ಬರಲ್ಲೂ ಕೂಡ ಈ ಒಂದು ಏನು ನಿದ್ರಾಹೀನತೆ ಸಮಸ್ಯೆ ಆಗಿರ್ಬೋದು, ಸಾಕಷ್ಟು ರೀತಿಯಾದಂತಹ ಸಮಸ್ಯೆಗಳು. ಸೊ ನೋಡ್ತಾ ಹೋಗೋಣ ಈ ಒಂದು ವಿಡಿಯೋನಲ್ಲಿ. ಹಾಗಾಗಿ ಈ ಒಂದು ನಾರ್ಸಿಸಿಸಂ ಇಂದ ಯಾವೆಲ್ಲ ಒಂದು ಇಂಪ್ಯಾಕ್ಟ್ ಆಗುತ್ತೆ ದೈಹಿಕವಾಗಿ ಅಂತ ಒಂದೊಂದಾಗಿ ನೋಡ್ತಾ ಹೋಗೋಣ. ಒಂದು 5 ಇಂಪ್ಯಾಕ್ಟ್ ನಾನು ನಿಮ್ಗೆ ಈ ವಿಡಿಯೋನಲ್ಲಿ ತಿಳಿಸ್ಕೊಡ್ತೀನಿ. ಮೊದಲನೇ ಇಂಪ್ಯಾಕ್ಟ್ ಅಂತಂದ್ರೆ ಇದರಿಂದ ಆಗುವಂತಹ ಪರಿಣಾಮ. ಇಂಪ್ಯಾಕ್ಟ್ ಅಂತಂದ್ರೆ ಪರಿಣಾಮ. ಮೊದಲನೇ ಇಂಪ್ಯಾಕ್ಟ್ ಏನಂತಂದ್ರೆ ಕ್ರಾನಿಕ್ ಎಮೋಷನಲ್ ಸ್ಟ್ರೆಸ್. ಮೊದಲನೇದಾಗಿ ಕ್ರಾನಿಕ್ ಎಮೋಷನಲ್ ಸ್ಟ್ರೆಸ್, ನಿರಂತರ ಭಾವನಾತ್ಮಕ ಒತ್ತಡ. ಸೊ ಲಿವಿಂಗ್ ಇನ್ ಟಾಕ್ಸಿಕ್ ರಿಲೇಶನ್ಶಿಪ್ ಮೀನ್ಸ್ ಯೋರ್ ಬಾಡಿ ಇಸ್ ಕಾನ್ಸ್ಟೆಂಟ್ಲಿ ಇನ್ ಸರ್ವೈವಲ್ ಮೋಡ್. ಈ ಒಂದು ಟಾಕ್ಸಿಕ್ ರಿಲೇಶನ್ಶಿಪ್ ನಲ್ಲಿ ಇದ್ದಾಗ ನಿಮ್ಮ ಒಂದು ದೇಹ ಪ್ರತಿ ನಿಮಿಷ ಪ್ರತಿ ಕ್ಷಣ ಒಂದು ಸರ್ವೈವಲ್ ಮೋಡ್ ನಲ್ಲಿ ಇರುತ್ತೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಈ ಒಂದು ಸರ್ವೈವಲ್ ಮೋಡ್ ನಲ್ಲಿ ಇದ್ದಾಗ ಏನಾಗುತ್ತೆ, ನಿಮ್ಮ ಒಂದು ದೇಹದಲ್ಲಿ ಏನು ಟಾಕ್ಸಿಕ್ ಅಂಶಗಳು ಹೆಚ್ಚಾಗ್ತಾ ಹೋಗುತ್ತೆ ಅಂತ ಹೇಳ್ಬೋದು. ಯೋರ್ ಬ್ರೈನ್ ಕೀಪ್ಸ್ ರಿಲೀಸಿಂಗ್ ಸ್ಟ್ರೆಸ್ ಹಾರ್ಮೋನ್ಸ್. ಅಂತಂದ್ರೆ ನಿಮ್ಮ ಒಂದು ಮೆದುಳು ಸ್ಟ್ರೆಸ್ ಹಾರ್ಮೋನ್ಸ್ ನ ರಿಲೀಸ್ ಮಾಡ್ತಾನೆ ಇರುತ್ತೆ. ಅಂದ್ರೆ ನೀವು ನಿರಂತರ 24x7 ಅಂದ್ರೆ ಇಡೀ ದಿವಸ ನೀವು ಸ್ಟ್ರೆಸ್ಫುಲ್ ಸಿಚುವೇಶನ್ ನಲ್ಲಿ ಇದ್ರೆ, ಒಂದು ಭಯದ ವಾತಾವರಣದಲ್ಲಿ ಇದ್ದಾಗ ಏನಾಗುತ್ತೆ, ನಿಮ್ಗೆ ನಿಮ್ಮ ಒಂದು ಮೆದುಳಿನಲ್ಲಿ ಈ ಒಂದು ಸ್ಟ್ರೆಸ್ ಹಾರ್ಮೋನ್ ಅನ್ನೋದು ರಿಲೀಸ್ ಆಗುತ್ತೆ. ಅದ್ರ ಹೆಸರೇನಪ್ಪಾ ಅಂತಂದ್ರೆ ಕಾರ್ಟಿಸೋಲ್ ಮತ್ತೆ ಅಡ್ರಿನಲಿನ್. ಈ ಒಂದು 2 ಹಾರ್ಮೋನ್ಗಳು ರಿಲೀಸ್ ಆಗುತ್ತೆ ನಿಮ್ಮ ಒಂದು ಮೆದುಳಿನಲ್ಲಿ. ಓಕೆನಾ, ಇದು ವಿಜ್ಞಾನ. ಇದನ್ನ ನೀವು ನೆಗ್ಲೆಕ್ಟ್ ಮಾಡೋ ಹಾಗೆ ಇಲ್ಲ ಸ್ನೇಹಿತರೆ. ಇದು ಪ್ರತಿಯೊಬ್ಬರಿಗೂ ಕೂಡ ತುಂಬಾ ಇಂಪಾರ್ಟೆಂಟ್. ಏಜ್ ಆಗ್ತಾ ತುಂಬಾ ಕಾಯಿಲೆಗಳು ಹೆಚ್ಚಾಗ್ತಾ ಹೋಗುತ್ತೆ. ಹಾಗಾಗಿ ಬಹಳನೇ ಕೇರ್ಫುಲ್ ಆಗಿ ಇರ್ಬೇಕಾಗುತ್ತೆ. ನಾವು ಇವಾಗ್ಲಿಂದಾನೇ ಎಚ್ಚೆತ್ಕೊಳ್ಬೇಕಾಗುತ್ತೆ. ಓಕೆನಾ, ಈವನ್ ವೆನ್ ದರ್ ಇಸ್ ನೋ ರಿಯಲ್ ಡೇಂಜರ್. ಅಂದ್ರೆ ಏನು ತುಂಬಾ ಭಯ ಪಡುವಂತಹ ಒಂದು ವಾತಾವರಣ ಇಲ್ಲದೆ ಇದ್ರು ಕೂಡ ತುಂಬಾ ಒಂದು ಡೇಂಜರಸ್ ಸಿಚುವೇಶನ್, ಏನೋ ಒಂದು ಪ್ರಳಯನೋ ಅಥವಾ ಸುನಾಮಿನೋ ಅಥವಾ ಇನ್ನೊಂದೇನೋ ಅರ್ಥಕ್ವೇಕೋ ಈ ರೀತಿ ಅದಾದ್ರೆ ತುಂಬಾ ಒಂದು ಭಯಭೀತಿಯ ಒಂದು ನ್ಯಾಚುರಲ್ ಕೆಲಾಮಿಟೀಸ್ ಎಲ್ಲ ಭಯಭೀತಿಯ ಒಂದು ವಾತಾವರಣ ಅಲ್ವಾ. ಆ ರೀತಿ ಆಕ್ಸಿಡೆಂಟ್ ಆಗಿರ್ಬೋದು, ಈ ರೀತಿ ಒಂದು ಏನು ಭಯದ ವಾತಾವರಣ ಇಲ್ಲದೆ ಇದ್ರು ಕೂಡ
ನಿಮ್ಮ ಒಂದು ಮೆದುಳಿನಲ್ಲಿ ಈ ಒಂದು ಹಾರ್ಮೋನು ರಿಲೀಸ್ ಆಗ್ತಾನೆ ಇರುತ್ತೆ. ಯಾವಾಗ ಈ ಒಂದು ಟಾಕ್ಸಿಕ್ ರಿಲೇಶನ್ಶಿಪ್ ನಲ್ಲಿ ಇದ್ದಾಗ, ಅಂದ್ರೆ ಈ ಒಂದು ನಾರ್ಸಿಸಿಸ್ಟಿಕ್ ಕುಟುಂಬಗಳಲ್ಲಿ ಒಂದು ನಾರ್ಸಿಸಿಸ್ಟಿಕ್ ವ್ಯಕ್ತಿಗಳ ಜೊತೆ, ಅಂದ್ರೆ ಈಗ ಒಳ್ಳೆಯವರು ಕೆಟ್ಟವರು ಬರೋದಿಲ್ಲ, ನಾನು ಪದೇ ಪದೇ ನಿಮ್ಗೆ ಹೇಳ್ತಾ ಇರ್ತೀನಿ, ಇದು ಜನರೇಷನ್ ಟ್ರಾಮಾ ಅಂತ ಹೇಳ್ಬೋದು. ಈ ರೀತಿ ನಾರ್ಸಿಸಿಸಂ ಈ ಒಂದು ಏನು ಟಾಕ್ಸಿಕ್ ರಿಲೇಶನ್ಶಿಪ್ ನಲ್ಲಿ ಪ್ರತಿ ನಿಮಿಷ ಪ್ರತಿ ಕ್ಷಣ ನಿಮ್ಗೆ ಒಂದು ಸ್ಟ್ರೆಸ್ ಹಾರ್ಮೋನು ರಿಲೀಸ್ ಆಗ್ತಾ ಇರುತ್ತೆ ನಿಮ್ಮ ಒಂದು ಮೆದುಳಿನಲ್ಲಿ. ಓಕೆನಾ, ಯಾವುದೇ ಒಂದು ಡೇಂಜರ್ ಇಲ್ಲದೆ ಇದ್ರು ಕೂಡ. ಓಕೆನಾ, ಓವರ್ ಟೈಮ್ ದಿಸ್ ಲೀಡ್ಸ್ ಟು ಫೆಟಿಗ್. ಟೈಮ್ ಆಗ್ತಾ ಆಗ್ತಾ ನಿಮ್ಗೆ ಏಜ್ ಆಗ್ತಾ ಆಗ್ತಾ ಏನಾಗುತ್ತೆ, ಫೆಟಿಗ್ ಅಂತಂದ್ರೇನು, ತುಂಬಾ ಒಂದು ಸುಸ್ತಾಗುವಂತದ್ದು. ಕಾಲಕ್ರಮೇಣ ಅಂದ್ರೆ ನಿಮ್ಗೆ ಏಜ್ ಆಗ್ತಾ ಆಗ್ತಾ ಇದು ತುಂಬಾನೇ ತೊಂದರೆ ಕೊಡುತ್ತೆ ಸ್ನೇಹಿತರೆ. ನಿಮ್ಮ ಒಂದು ದೇಹಕ್ಕೆ ದೀರ್ಘಕಾಲವಾದಂತಹ ದಣಿವು, ಅಂದ್ರೆ ಯಾವಾಗ್ಲೂ ಕೂಡ ನೀವು ಸುಸ್ತು ಆಗ್ತಾ ಇರುವಂತದ್ದು ನಿಮ್ಮ ದೇಹಕ್ಕೆ. ಅಥವಾ ಗ್ಯಾಸ್ಟ್ರಿಕ್ ಸಮಸ್ಯೆ, ಅಂದ್ರೆ ನಿಮ್ಗೆ ಗೊತ್ತಿರಬಹುದು, ನೀವು ಕೂಡ ಈ ಒಂದು ಸಮಸ್ಯೆಯಿಂದ ಬಳಲ್ತಾ ಇರಬಹುದು. ಗ್ಯಾಸ್ಟ್ರಿಕ್ ಆಗಿರ್ಬೋದು, ಅಥವಾ ಅಸಮಂಜಸ ಪೀರಿಯಡ್ಸ್, ಇಂಬ್ಯಾಲೆನ್ಸ್ ಪೀರಿಯಡ್ಸ್ ಅಂದ್ರೆ ಇರ್ರೆಗ್ಯುಲರ್ ಪೀರಿಯಡ್ಸ್ ಆಗಿರುವಂತದ್ದು, ಜೊತೆಗೆ ಹೈ BP ಆಗಿರುವಂತದ್ದು, ಜೊತೆಗೆ ಹೃದಯ ಅಸಮತೋಲನ ಅಂದ್ರೆ ಹಾರ್ಟ್ ಬೀಟ್ ನಲ್ಲಿ ವ್ಯತ್ಯಾಸ ಆಗುವಂತದ್ದು, ನಿಮ್ಮ ಒಂದು ಹೃದಯದ ಭಾಗದ ಹತ್ರ ತುಂಬಾನೇ ಡಿಸ್ಕಂಫರ್ಟ್ ಫೀಲ್ ಆಗೋದು, ನಿಮ್ಗೆ ಇದು ಅನುಭವ ಆಗಿರ್ಬೋದು. ಸೊ ಇದೆಲ್ಲವೂ ಕೂಡ ಒಂದು ಪರಿಣಾಮ ಸ್ನೇಹಿತರೆ. ಅಂತಂದ್ರೆ ಯಾವಾಗ ಲೈಫ್ ಸ್ಟೈಲ್ ಸರಿಗಿರೋದಿಲ್ಲ, ಯಾವಾಗ್ಲೂ ಸ್ಟ್ರೆಸ್ಫುಲ್ ಲೈಫ್ ಲೀಡ್ ಮಾಡ್ತಾ ಇರ್ತೀರಾ, ಈ ಎಲ್ಲಾ ಸಮಸ್ಯೆಗಳು ಕೂಡ ಕಾಣಿಸ್ಕೊಳ್ಳುತ್ತೆ. ಹೈ BP, ಲೋ BP, ಮೈಗ್ರೇನ್, ಈ ರೀತಿ. ಸೊ ಇದ್ರಿಂದ ನಿಮ್ಗೆ ಏನು ಮಾನಸಿಕವಾಗಿ ಜೊತೆಗೆ ದೈಹಿಕವಾಗಿ ಸಮಸ್ಯೆಗಳು ಹೆಚ್ಚಾಗ್ತಾನೆ ಹೋಗುತ್ತೆ. ಸೊ ಈ ಒಂದು ನಾರ್ಸಿಸಿಸಂ ಇಂದ ಆಗುವಂತಹ ಪರಿಣಾಮಗಳಲ್ಲಿ ಮೊದಲನೇ ಪರಿಣಾಮ ನಾವು ತಿಳ್ಕೊಂಡ್ವಿ, ಅಂದ್ರೆ ಕ್ರಾನಿಕ್ ಎಮೋಷನಲ್ ಸ್ಟ್ರೆಸ್, ಭಾವನಾತ್ಮಕ ಒತ್ತಡ, ನಿರಂತರ ಭಾವನಾತ್ಮಕ ಒತ್ತಡ ತಿಳ್ಕೊಂಡ್ವಿ ಅಲ್ವಾ. ಸೊ ಎರಡನೇದಾಗಿ ನಾವು ಇವಾಗ ಎಮೋಷನಲ್ ಸಪ್ರೆಷನ್ ಅನ್ನೋದ್ರ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಇದು ಎರಡನೇ ಇಂಪ್ಯಾಕ್ಟ್ ಅಥವಾ ಪರಿಣಾಮ. ಈ ಒಂದು ವಿಷಕಾರಿ ಸಂಬಂಧಗಳಿಂದ ಆಗುವಂತಹ ಪರಿಣಾಮಗಳಲ್ಲಿ ಎರಡನೇ ಪರಿಣಾಮ ಬಂದು ಭಾವನೆಗಳನ್ನು ಒತ್ತಿ ಹಾಕುವುದು. ಅಂತಂದ್ರೆ ಏನು, ವೆನ್ ಯು ಆರ್ ನಾಟ್ ಅಲೌಡ್ ಟು ಎಕ್ಸ್ಪ್ರೆಸ್ ಸ್ಯಾಡ್ನೆಸ್ ಆರ್ ಆಂಗರ್ ಆರ್ ಎನಿ ಅದರ್ ಎಮೋಷನ್ಸ್, ದೇ ಗೆಟ್ ಟ್ರಾಪ್ಡ್ ಇನ್ ಯೋರ್ ಬಾಡಿ. ಅಂದ್ರೆ ನಿಮ್ಮ ಒಂದು ದೇಹದಲ್ಲಿ ಈ ಒಂದು ಭಾವನೆಗಳು ಒತ್ತಿ ಹಾಕುವಂತಹ ಒಂದು ಪರಿಸ್ಥಿತಿ. ಅಂತಂದ್ರೆ ಯಾವುದೇ ಒಂದು ಭಾವನೆಗಳನ್ನು ನೀವು ಎಕ್ಸ್ಪ್ರೆಸ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಇಂತಹ ಒಂದು ವಿಷಕಾರಿ ಅಥವಾ ನಾರ್ಸಿಸಿಸ್ಟಿಕ್ ಅಥವಾ ಟಾಕ್ಸಿಕ್ ಕುಟುಂಬಗಳಲ್ಲಿ ಇರುವಂತಹ ವ್ಯಕ್ತಿಗಳ ಜೊತೆ ನೀವು ಒಡನಾಟ ಇಟ್ಕೊಂಡಿದ್ರೆ ಅವರ ಹತ್ರ ನೀವು ನಿಮ್ಮ ಒಂದು ಭಾವನೆಗಳನ್ನ ಹಂಚ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಅಂದ್ರೆ ನೀವು ಸಂತೋಷವಾಗಿದ್ರೆ ಅದನ್ನ ಮನಸ್ಫೂರ್ತಿಯಾಗಿ ಅವ್ರ ಜೊತೆ ಸಂತೋಷವಾಗಿದ್ರೆ ಆ ಒಂದು ಸಂತೋಷದಲ್ಲಿ ಅವರು ಭಾಗಿಯಾಗೋದಿಲ್ಲ. ನೀವು ದುಃಖದಲ್ಲಿದ್ರೆ ನಿಮ್ಮ ಒಂದು ದುಃಖದಲ್ಲಿ ಅವರು ಭಾಗಿಯಾಗೋದಿಲ್ಲ. ಜೊತೆಗೆ ಏನಾದ್ರೂ ಒಂದ್ ಸ್ವಲ್ಪ ನಿಮ್ಗೆ ಬೇಜಾರಾಯ್ತು, ಕೋಪ ಬಂತು ಅಂತಂದ್ರೆ ಅದನ್ನ ತೋರ್ಸ್ಕೊಳ್ಳೋದಕ್ಕೂ ಸಾಧ್ಯ ಆಗೋದಿಲ್ಲ. ಆಗ ನಿಮ್ಗೆ ಗಿಲ್ಟ್ ಆಗೋ ರೀತಿ ಅವರು ಮಾಡ್ಬಿಡ್ತಾರೆ, ನಿಮ್ದೇ ತಪ್ಪು ಅನ್ನೋ ರೀತಿ ಅವರು ಮಾಡ್ಬಿಡ್ತಾರೆ. ಸೊ ಈ ರೀತಿ ಆದಾಗ ನೀವೇನ್ ಮಾಡ್ತೀರಿ, ಸುಮ್ಮನೆ ಆಗ್ಬಿಡ್ತೀರಿ, ಎಲ್ಲವನ್ನೂ ಕೂಡ ಒಳಗಡೆನೆ ನುಂಗ್ಕೊಳ್ತಾ ಬರ್ತೀರಿ. ನಿಮ್ಮ ಒಂದು ನೋವುಗಳನ್ನೆಲ್ಲ ನಿಮ್ಮ ಒಂದು ಮನಸ್ಸಿನ ಒಳಗಡೆನೆ ಇಟ್ಕೊಂಡು ಬರ್ತೀರಿ. ಅವಾಗ ಏನಾಗುತ್ತೆ, ಆ ಒಂದು ನೋವುಗಳು ಎಲ್ಲಾ ರೀತಿಯ ಒಂದು ಭಾವನೆಗಳು ಏನಾಗುತ್ತೆ ನಿಮ್ಮ ಒಂದು ದೇಹದ ಒಳಗಡೆ ಅಡಗಿ ಹೋಗಿ ಬಿಡುತ್ತೆ. ಅದು ಏನಾಗುತ್ತೆ, ನಿಮ್ಮ ಒಂದು ದೇಹದ ಕೋಶಗಳಲ್ಲಿ ಅಂದ್ರೆ ಈ ಒಂದು ಸೆಲ್ಸ್ ಗಳಲ್ಲಿ ಅದು ಟ್ರಾಪ್ ಆಗ್ಬಿಡುತ್ತೆ. ಓಕೆನಾ, ದೇ ಗೆಟ್ ಟ್ರಾಪ್ಡ್ ಇನ್ ಯೋರ್ ಬಾಡಿ. ಆಗೇನಾಗುತ್ತೆ, ಅಂಡ್ ದೆನ್ ದ ಬಾಡಿ ಬಿಗಿನ್ಸ್ ಟು ಸ್ಪೀಕ್. ಆಗ ನಿಮ್ಮ ಒಂದು ದೇಹ ಮಾತಾಡೋದಕ್ಕೆ ಶುರು ಮಾಡುತ್ತೆ. ಯಾವ ರೀತಿ ಮಾತಾಡೋದಕ್ಕೆ ಶುರು ಮಾಡುತ್ತೆ, ಥ್ರೂ ಪೇನ್, ನೋವಿನ ಮುಖಾಂತರ. ಓಕೆನಾ, ದಿಸ್ ಶೋಸ್ ಅಪ್ ಇನ್ ಯೂಟ್ರೈನ್ ಫೈಬ್ರಾಯ್ಡ್ಸ್ ಆಗಿರ್ಬೋದು. ಫೈಬ್ರಾಯ್ಡ್ಸ್ ರೀತಿ ಇದು ಟರ್ನ್ ಆಗುವಂತಹ ಚಾನ್ಸ್ ಇರುತ್ತೆ. ಸಿಸ್ಟ್ಗಳು ಕಾಣಿಸ್ಕೊಳ್ಬಹುದು. ಜೊತೆಗೆ ಥೈರಾಯ್ಡ್ ಇಂಬ್ಯಾಲೆನ್ಸ್ ಆಗುವಂತಹ ಸಾಧ್ಯತೆ ಇರುತ್ತೆ ಹೆಣ್ಣು ಮಕ್ಕಳಲ್ಲಿ ಹೆಚ್ಚಾಗಿ ಇಂತಹ ಒಂದು ಸಮಸ್ಯೆಗಳು. ಯಾಕಂದ್ರೆ ಯಾವಾಗ್ಲೂ ಅವರು ಒಂದು ಇಡೀ ದಿವಸ ಅಂದ್ರೆ ಒಂದು ದಿನದಲ್ಲಿ ಇಡೀ ದಿನ ಅವ್ರ ಕೆಲ್ಸ ಅಂತ ಮುಳುಗಿ ಹೋಗ್ಬಿಟ್ಟಿರ್ತಾರೆ. ಒಂದು ಮನೆ ಕೆಲಸ, ಅಡಿಗೆ ಮಾಡೋದಾಗಿರ್ಬೋದು, ಪಾತ್ರೆ ತೊಳೆಯೋದು, ಬಟ್ಟೆ ಒಗೆಯೋದು, ಮಕ್ಕಳನ್ನ ನಿಭಾಯಿಸುವಂತದ್ದು, ಗಂಡನ್ನ ನಿಭಾಯಿಸುವಂತದ್ದು, ಅತ್ತೆ ಮಾವ ಅವರ ಮನೆಯವ್ರನ್ನೆಲ್ಲರನ್ನು ನಿಭಾಯಿಸುವಂತದ್ದು. ಕೆಲವರಲ್ಲಿ ಏನಾಗುತ್ತೆ, ಮಕ್ಳಿಲ್ಲ ಅಂತಂದ್ರು ಬರೀ ಗಂಡನ್ನ ನೋಡ್ಕೊಳ್ಳುವಾಗ್ಲೂ ಕೂಡ ಇವರ ಒಂದು ಭಾವನೆಗಳಿಗೆ ಅಲ್ಲಿ ಒಂದು ಏನು ಯಾವುದೇ ರೀತಿಯಾದಂತಹ ಒಂದು ಬೆಲೆನೇ ಇರೋದಿಲ್ಲ. ಅತ್ತೆನ ಗಂಡನ ನೋಡ್ಕೊಳ್ತಾ ಇರುವಂತದ್ದು ಆಗಿರ್ಬೋದು, ಪ್ರತಿನಿತ್ಯ ಕೆಲಸಗಳನ್ನ ಮಾಡ್ತಾ ಇರ್ತಾರೆ, ಒಂದು ಕೆಲಸದವರ ರೀತಿ ಕೆಲಸ ಮಾಡ್ತಾ ಇರ್ತಾರೆ. ಆದ್ರೆ ಇವರ ಒಂದು ವ್ಯಕ್ತಿತ್ವಕ್ಕೆ, ಇವರ ಒಂದು ಅಸ್ತಿತ್ವಕ್ಕೆ ಯಾವುದೇ ರೀತಿಯಾದಂತಹ ಬೆಲೆ ಇವ್ರಿಗೆ ಸಿಗೋದಿಲ್ಲ. ಕೆಲವೊಮ್ಮೆ ಸ್ವಂತ ತಂದೆ ತಾಯಿ ಕೂಡ ಅದೇ ರೀತಿ ನಡೆಸ್ಕೊಳ್ತಾ ಇರ್ತಾರೆ, ಅಥವಾ ಸಾಕು ತಂದೆನೋ ಅಥವಾ ಸಾಕು ತಾಯಿನೋ ಈ ರೀತಿ ಎಲ್ಲಿ ನೀವು ಬೆಳೆದು ನಿಮ್ಮ ಒಂದು ಜೀವನನ ಕಳೀತಿರ್ತಿರೋ ಅಂತಹ ಜಾಗಗಳಲ್ಲಿ ನಿಮ್ಗೆ ಈ ರೀತಿ ಅನುಭವ ಆಗಿರ್ಲೂಬಹುದು ಅಥವಾ ಆಗದೇನೂ ಇರ್ಬೋದು. ನಿಮ್ಗೆ ಅನುಭವ ಆಗಿದ್ರೆ ನೀವು ಏನು ಇದಕ್ಕೆ ಒಂದು ಪ್ರಿಕಾಷನ್ಸ್ ಅಂದ್ರೆ ಯಾವ ರೀತಿ ಈ ಒಂದು ಮನಸ್ಸಿನ ತೊಳಲಾಟಗಳಿಂದ ಹೊರಗೆ ಬರ್ಬೋದು ಅನ್ನೋದ್ರ ಕಡೆ ಹೆಚ್ಚು ಗಮನ ಕೊಡ್ಬೇಕಾಗುತ್ತೆ ಸ್ನೇಹಿತರೆ.
ಸೊ ಈ ರೀತಿ ಏನಾಗುತ್ತೆ, ದೇಹ ಮಾತಾಡೋದಕ್ಕೆ ಶುರು ಮಾಡುತ್ತೆ ನೋವಿನ ಮುಖಾಂತರ. ಇದು ಫೈಬ್ರಾಯ್ಡ್. ಯಾಕಂದ್ರೆ ಹೆಣ್ಮಕ್ಳಲ್ಲಿ, ಈಗ ಎಲ್ಲಾ ಹೆಣ್ಮಕ್ಳಲ್ಲೂ ಗರ್ಭಕೋಶ ಇದ್ದೇ ಇರುತ್ತೆ ಆಯ್ತಾ. ಅದು ಏನು ಎಲ್ಲರಿಗೂ ಗೊತ್ತಿರುವಂತದ್ದೇ, ಇದು ವಿಜ್ಞಾನ ಅಲ್ವಾ. ಸೊ ಎಲ್ಲರ ಒಂದು ಏನು ದೇಹದಲ್ಲಿ, ಎಲ್ಲಾ ಹೆಣ್ಣು ಮಕ್ಕಳ ದೇಹದಲ್ಲಿ ಈ ಒಂದು ಗರ್ಭಕೋಶದಲ್ಲಿ ಸಣ್ಣ ಸಣ್ಣ ಮಟ್ಟಿಗೆ ಒಂದು ಫೈಬ್ರಾಯ್ಡ್ಸ್ ಅನ್ನೋದು ಇದ್ದೇ ಇರುತ್ತೆ, ಒಂದು ಸಣ್ಣ ವಯಸ್ಸಿನಿಂದ ಇರುತ್ತೆ. ಅದು ಯಾವಾಗ ಲೈಫ್ ಸ್ಟೈಲ್ ಸರಿಗಿರೋದಿಲ್ಲ, ಯಾವಾಗ ಸ್ಟ್ರೆಸ್ಫುಲ್ ಲೈಫೇ ಲೀಡ್ ಮಾಡ್ತಾ ಇರ್ತಾರೆ ಪ್ರತಿ ಒಂದು ದಿನ, ಆಗ ಏನಾಗುತ್ತೆ, ಈ ಒಂದು ಗಡ್ಡೆಗಳು ದೊಡ್ಡದಾಗ್ತಾ ಹೋಗುತ್ತೆ. ಅದು ಕ್ಯಾನ್ಸರ್ಗೆ ಟರ್ನ್ ಆಗುವ ಸಾಧ್ಯತೆ ಕೂಡ ಹೆಚ್ಚಾಗಿ ಇರುತ್ತೆ. ಜೊತೆಗೆ ಸಿಸ್ಟ್ಗಳು, ಈ ರೀತಿ ಸಮಸ್ಯೆಗಳು ಹೆಚ್ಚಾಗ್ತಾ ಹೋಗುತ್ತೆ. ಓಕೆನಾ. ಇದ್ರ ಜೊತೆ ಏನಾಗುತ್ತೆ, ಮೈಗ್ರೇನ್ ಸಮಸ್ಯೆ ಆಗಿರ್ಬೋದು, ಥೈರಾಯ್ಡ್ ಇಂಬ್ಯಾಲೆನ್ಸ್ ಆಗಿರ್ಬೋದು. ಮೈಗ್ರೇನ್ ಅಂತ ಅಂದ್ರೇನು, ಇವಾಗ ತಲೆನೋವಿನ ಸಮಸ್ಯೆ. ಈಗ ನನಗೂ ಕೂಡ ಒಂದು 8 ವರ್ಷ ಮೈಗ್ರೇನ್ ಸಮಸ್ಯೆ ಅನುಭವಿಸಿದ್ದೆ ಸಣ್ಣ ವಯಸ್ಸಲ್ಲಿ. ಅಂದ್ರೆ ನನಗೊಂದು 6ನೇ ಕ್ಲಾಸ್ ಇರುವಾಗ ಶುರು ಆಗಿದ್ದು, ನಾನೊಂದು ಡಿಗ್ರಿಗೆ ಬರುವವರೆಗೂ ಕೂಡ ಈ ಒಂದು ಏನು ಮೈಗ್ರೇನ್ ಸಮಸ್ಯೆ ಇತ್ತು. ಈ ರೀತಿ ನಿಮ್ಗೂ ಕೂಡ ಒಂದು ಅನುಭವ ಆಗಿರ್ಬೋದು ಅಲ್ವಾ ಸ್ನೇಹಿತರೆ. ಸೊ ಈ ರೀತಿ ಒಂದು ಟಾಕ್ಸಿಕ್ ವ್ಯಕ್ತಿಗಳ ಮಧ್ಯೆ ನೀವೇನಾದ್ರೂ ಬೆಳೆದಿದ್ರೆ, ಮುಂದೆ ನೀವೇನಾದ್ರೂ ಮದ್ವೆ ಆದ್ಮೇಲೂ ಕೂಡ ನಿಮ್ಗೆ ಯಾರು ಸಿಕ್ಕಿರ್ತಾರೆ ನಿಮ್ಮ ಪಾರ್ಟ್ನರ್, ಅವರು ಕೂಡ ಈ ಒಂದು ನಾರ್ಸಿಸಿಸ್ಟಿಕ್ ಕ್ವಾಲಿಟೀಸ್ ಹೆಚ್ಚಾಗಿ ಹೊಂದಿರುವಂತವ್ರೆ ಸಿಗ್ತಾರೆ. ಆಲ್ಮೋಸ್ಟ್ ಇದೇ ರೀತಿ ಆಗತ್ತೆ. ನಿಮ್ಮಲ್ಲೂ ಕೂಡ ಈ ಒಂದು ಅನುಭವ ಆಗಿರ್ಬೋದು ನಿಮ್ಗೂ ಕೂಡ, ಅಥವಾ ನಿಮ್ಮ ಸುತ್ತಮುತ್ತ ಇರೋರ್ಗೆ ಈ ಒಂದು ಅನುಭವ ಆಗಿರ್ಬೋದು. ನಿಮ್ಮ ಒಂದು ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ನ ಮಿಸ್ಯೂಸ್ ಮಾಡ್ಕೊಂಡು ನಿಮ್ಮ ಒಂದು ಲೈಫ್ಗೆ ಬಂದು ನಿಮ್ಗೆ ತೊಂದರೆ ಕೊಡುವಂತಹ ವ್ಯಕ್ತಿಗಳು ನೀವು ನೋಡಿರ್ಬೋದು, ಅಥವಾ ನಿಮ್ಮ ಲೈಫ್ ಅಲ್ಲಿ ಯಾವ ರೀತಿ ಒಂದು ವ್ಯಕ್ತಿಗಳು ಬಂದಿರ್ಬೋದು. ಸುಮ್ಮನೆ ಒಂದು ಸಮಾಜದ ಒಂದು ದೃಷ್ಟಿನಲ್ಲಿ ಮದ್ವೆ ಆಗ್ಬೇಕು ಅನ್ನೋ ಒಂದು ಇದಕ್ಕೆ, ಮನೆಗೆ ಒಂದು ಕೆಲ್ಸದವ್ರು ಬೇಕು ಅಡಿಗೆ ಮಾಡಿ ಹಾಕೋದಕ್ಕೆ ಅನ್ನೋದಕ್ಕೋ, ಅಥವಾ ಸಮಾಜದಲ್ಲಿ ನಾನು ಮದ್ವೆ ಆಗಿದ್ದೀನಿ ಅಂತ ತೋರಿಸ್ಕೊಳ್ಬೇಕು ಅನ್ನೋದಕ್ಕೋ, ಈ ಒಂದು ಕಾರಣಕ್ಕೆ ನಿಮ್ಮನ್ನ ಮದ್ವೆ ಆಗಿರುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ. ಸೊ ನನ್ಗೂ ಕೂಡ ಒಂದು ಎಕ್ಸ್ಪೀರಿಯನ್ಸ್ ಆಗಿದೆ ಸ್ನೇಹಿತರೆ. ಹಾಗಾಗಿ ಈ ಒಂದು ನಾರ್ಸಿಸಿಸಮ್ ಅನ್ನೋದು ಇವಾಗ ನಾರ್ಮಲೈಸ್ ಆಗ್ಬಿಟ್ಟಿದೆ. ಆದ್ರೆ ಇದು ನಾರ್ಮಲೈಸ್ ಆಗ್ಬಾರ್ದು. ಯಾಕಂದ್ರೆ ಪ್ರತಿಯೊಂದು ಜೀವಿಗೆ ಒಂದು ಅವರದೇ ಆದಂತಹ ಒಂದು ವ್ಯಾಲ್ಯೂ ಇರುತ್ತೆ, ಅವರ ಒಂದು ಭಾವನೆಗಳಿಗೆ ಒಂದು ವ್ಯಾಲ್ಯೂ ಇರುತ್ತೆ. ಮತ್ತೆ ಸುಮ್ನೆ ತಪ್ಪಿಲ್ದಿರ ನಾವು ಅನುಭವಿಸುವಂತದ್ದು, ಅದೇ ರೀತಿ ಕಂಟಿನ್ಯೂ ಮಾಡ್ಕೊಂಡು ಹೋಗುವಂತದ್ದು, ನಮ್ಗೆ ನಾವು ತೊಂದರೆ ಮಾಡ್ಕೊಳ್ಳುವಂತದ್ದು, ಇದ್ಯಾವ್ದು ಕೂಡ ಒಳ್ಳೇದಲ್ಲ. ಅಂದ್ರೆ ನಾರ್ಮಲೈಸ್ ಮಾಡ್ತಾ ಹೋಗ್ಬಾರ್ದು. ಇದ್ರ ವಿರುದ್ಧ ನಾವು ಧ್ವನಿ ಎತ್ತಬೇಕು, ಜೊತೆಗೆ ನಮ್ಮನ್ನ ನಾವು ಕಾಪಾಡ್ಕೊಳ್ಬೇಕಾಗತ್ತೆ. ಸೊ ಹಾಗಾಗಿ ಈ ಒಂದು ನಾರ್ಸಿಸಿಸಮ್ ಬಗ್ಗೆ ತಿಳ್ಕೊಳ್ಳೋದು ತುಂಬಾನೇ ಮುಖ್ಯ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಸೊ ನಾವಿವಾಗ 2 ಕಾರಣಗಳು, ಅಂದ್ರೆ 2 ಇಂಪ್ಯಾಕ್ಟ್, ಕಾರಣ ಅಲ್ಲ ಪರಿಣಾಮ ತಿಳ್ಕೊಂಡ್ವಿ ಅಲ್ವಾ. ಸೊ 2ನೇ ಒಂದು ಪರಿಣಾಮ ಏನು ನಾನು ಹೇಳಿದ್ದು, ಎಮೋಷನಲ್ ಸಪ್ರೆಷನ್, ಅಂದ್ರೆ ಭಾವನೆಗಳನ್ನ ಒತ್ತಿ ಹಾಕುವುದು. ಸೊ ಇದ್ರಲ್ಲಿ ನಾವೇನೇನ್ ತಿಳ್ಕೊಂಡ್ವಿ, ಈ ಒಂದು ಎಲ್ಲಾ ಭಾವನೆಗಳನ್ನ ನಾವು ಒತ್ತಿ ಹಾಕಿದಾಗ ಏನಾಗುತ್ತೆ, ಅದು ನಮ್ಮ ಒಂದು ಬಾಡಿನಲ್ಲಿ ಸಪ್ರೆಸ್ ಆಗ್ತಾ ಹೋಗುತ್ತೆ. ಆಗ ಕಾಯಿಲೆಗಳು ಹೆಚ್ಚಾಗ್ತಾ ಹೋಗುತ್ತೆ. ಎಕ್ಸಾಂಪಲ್ ನಾನ್ ನಿಮ್ಗೆ ಕೊಟ್ಟಿದ್ದೀನಿ ಆಲ್ರೆಡಿ. ಇದ್ರ ಜೊತೆಗೆ ಥೈರಾಯ್ಡ್, ಮೈಗ್ರೇನ್ ಎಲ್ಲ ಹೇಳ್ದೆ ಅಲ್ವಾ, ಅದ್ರ ಜೊತೆಗೆ ಚರ್ಮದ ಸಮಸ್ಯೆ ಕೂಡ ಉಂಟಾಗ್ಬಹುದು, ಅಲರ್ಜೀಸ್ ಆಗುವಂತದ್ದು ಇದು ಕೂಡ ಹೆಚ್ಚಾಗ್ಬಹುದು. ಸೊ ಹಾಗಾಗಿ ನಿಮ್ಮ ಭಾವನೆಗಳನ್ನ ಎಕ್ಸ್ಪ್ರೆಸ್ ಮಾಡ್ಕೊಳ್ಳೋದು ತುಂಬಾನೇ ಮುಖ್ಯ ಅಂತ ಹೇಳ್ಬೋದು. ಈಗ 3ನೇ ಪರಿಣಾಮ, ಅಂದ್ರೆ ನಾರ್ಸಿಸಿಸಮ್ ಇಂದ ಆಗುವಂತಹ ಪರಿಣಾಮಗಳಲ್ಲಿ 3ನೇ ಪರಿಣಾಮ ಏನಂದ್ರೆ, ದಿ ಇಮ್ಯೂನ್ ಸಿಸ್ಟಮ್ ವೀಕನ್ಸ್ ಅಂತಂದ್ರೆ ರೋಗ ನಿರೋಧಕ ಶಕ್ತಿ ಕುಗ್ಗಿ ಹೋಗುತ್ತದೆ. ಅಂದ್ರೆ ಏನರ್ಥ, ನಿಮ್ಮ ದೇಹದಲ್ಲಿ ರೋಗ ಏನಾದ್ರು ಬಂದ್ರೆ ಅದ್ರ ವಿರುದ್ಧ ಫೈಟ್ ಮಾಡುವಂತಹ ಶಕ್ತಿ ಏನಿರುತ್ತೆ, ಇಮ್ಯೂನ್ ಸಿಸ್ಟಮ್ ಅಂತ ಹೇಳ್ತೀವಲ್ಲ, ಅದು ತುಂಬಾ ವೀಕ್ ಆಗ್ತಾ ಹೋಗುತ್ತೆ. ವೆನ್ your mind keeps fighting emotional battles, the body loses its strength to fight diseases. ಅಂತಂದ್ರೆ ನಿಮ್ಮ ಒಂದು ಮೈಂಡ್ ಯಾವಾಗ್ಲೂ ಕೂಡ ಈ ಒಂದು ಭಾವನಾತ್ಮಕವಾಗಿ ಹೋರಾಟನೇ ಮಾಡ್ತಾ ಇದ್ರೆ, ದೈಹಿಕವಾಗಿ ನಿಮ್ಮ ಒಂದು ದೇಹಕ್ಕೆ ಗಮನ ಕೊಡೋದಕ್ಕೆ ನಿಮ್ಗೆ ಟೈಮ್ ಅಲ್ಲಿ ಇರುತ್ತೆ. ಸೊ ನಿಮ್ಮ ಒಂದು ಶಕ್ತಿ ಎಲ್ಲವೂ ಕೂಡ ಮಾನಸಿಕವಾಗಿ, ಭಾವನಾತ್ಮಕವಾಗಿ ನೀವು ಹೋರಾಟ ಮಾಡೋದ್ರಲ್ಲೇ ಕಳ್ಕೊಂಡ್ಬಿಟ್ಟಿರ್ತೀರಾ ಎಲ್ಲಾ ಶಕ್ತಿಯನ್ನು. ಆಗ ನೀವು ಸೆಲ್ಫ್ ಕೇರ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ, ನಿಮ್ಮ ಒಂದು ದೇಹದಲ್ಲಿ ಶಕ್ತಿ ಉಳಿದಿರೋದಿಲ್ಲ ಅಲ್ವಾ. ಅವಾಗ ಏನಾಗುತ್ತೆ, ಈ ಒಂದು ರೋಗ ನಿರೋಧಕ ಶಕ್ತಿ ಕುಗ್ಗಿ ಹೋಗ್ಬಿಡುತ್ತೆ. ಯು ಫಾಲ್ ಸಿಕ್ ಮೋರ್ ಆಫನ್, ತುಂಬಾ ಬೇಗ ನೀವು ಯಾವ್ದಾದ್ರು ಒಂದು ರೋಗಕ್ಕೆ ತುತ್ತಾಗ್ತಾ ಇರ್ತೀರಾ, ಯಾವ್ದಾದ್ರು ಒಂದು ಹೆಲ್ತ್ ಇಶ್ಯೂಸ್ ಬರ್ತಾನೆ ಇರುತ್ತೆ. ಮತ್ತೆ ಹೀಲ್ ಸ್ಲೋಲಿ, ಅಂದ್ರೆ ಯಾವ್ದೇ ಒಂದು ರೋಗ ಬಂದ್ರೂ ಕೂಡ ನಿಮ್ಗೆ ನಿಧಾನವಾಗಿ ಹೀಲ್ ಆಗುತ್ತೆ, ಬೇಗ ಗುಣಮುಖರಾಗೋದೇ ಇಲ್ಲ ನೀವು. ಎಷ್ಟೋ ದಿನಗಳವರೆಗೂ ನಿಮ್ಗೆ ಒಂದ್ ಜ್ವರ ಬಂದ್ರೆ 10 ದಿನ ಜ್ವರ ಇರುವಂತದ್ದು, ಅಥವಾ ಏನಾದ್ರು ನೆಗಡಿ ಕೆಮ್ಮು ಬಂದ್ರೆ 10 ದಿನ ಇರುವಂತದ್ದು, ಈ ರೀತಿ ಬೇಗ ವಾಸನೆ ಆಗೋದಿಲ್ಲ. ಯಾಕಂದ್ರೆ ನಿಮ್ಮ ಒಂದು ದೇಹದಲ್ಲಿ ಒಂದು ರೋಗ ನಿರೋಧಕ ಶಕ್ತಿ ಕುಂದು ಹೋಗ್ಬಿಡುತ್ತೆ. ಓಕೆನಾ. ಫೀಲ್ ಟಯರ್ಡ್, ಯಾವಾಗ್ಲೂ ಸುಸ್ತಾಗುವಂತದ್ದು, ಯಾವಾಗ್ಲೂ ಟಯರ್ಡ್ನೆಸ್ ಇರುವಂತದ್ದು ಫೀಲ್ ಆಗುತ್ತೆ ನಿಮ್ಗೆ. ಆಲ್ ಟೈಮ್ ಯು ವಿಲ್ ಬಿ
ಟಯರ್ಡ್. ಲಾಂಗ್ ಟರ್ಮ್ ಸ್ಟ್ರೆಸ್ ಅಂತಂದ್ರೆ ದೀರ್ಘಕಾಲವಾದಂತಹ ಒತ್ತಡ ನಿಮ್ಮಲ್ಲಿ ಯಾವಾಗ್ಲೂ ಕೂಡ, ಆಯ್ತಾ. ಆಮೇಲೆ ಉರಿಯೂತ ಅಂದ್ರೇನು, ಇನ್ಫ್ಲಮೇಷನ್ ಅಂದ್ರೆ ದೇಹದಲ್ಲಿ ಒಂದು ಹೊಟ್ಟೆ ಭಾಗ ಊತ, ಬ್ಲಾಟಿಂಗ್ ಆಗುವಂತದ್ದು, ಎದೆ ಹತ್ರ ಉರಿ ಆಗುವಂತದ್ದು. ಇವೆಲ್ಲವೂ ಕೂಡ ಅಂದ್ರೆ ನೀವು ಟೈಮಿಗೆ ಸರಿಯಾಗಿ ತಿನ್ನಲ್ಲ, ಟೈಮಿಗೆ ಸರಿಯಾಗಿ ನಿದ್ದೆ ಮಾಡೋದಿಲ್ಲ. ಯಾಕಂದ್ರೆ ನಿಮ್ಮ ಸುತ್ತಮುತ್ತ ಇರೋರು ಯಾವಾಗ್ಲೂ ನಿಮ್ಗೆ ಒಂದು ಗೋಳ್ ಹೊಯ್ಕೊಳ್ಳೋ ರೀತಿ ನಡ್ಕೊಳ್ತಾ ಇರ್ತಾರೆ. ನೀವು ಎಷ್ಟೇ ಏನೇ ಮಾಡಿದ್ರು, ಒಳ್ಳೆ ರೀತಿ ನಡ್ಕೊಂಡ್ರು ಕೂಡ ನಿಮ್ಮ ಮನಸ್ಸಿಗೆ ನೋವಾಗುವ ರೀತಿನಲ್ಲೇ ನಿಮ್ಮ ಸುತ್ತಮುತ್ತ ಇರೋರು ನಡ್ಕೊಳ್ತಾ ಇರ್ತಾರೆ. ಸೊ ಇದರಿಂದ ಲೈಫ್ ಸ್ಟೈಲ್ ಕೂಡ ವ್ಯತ್ಯಾಸ ಆಗ್ಬಿಡುತ್ತೆ. ಓಕೆನಾ. ಸೊ ಅವಾಗ ಏನಾಗುತ್ತೆ, ಇಮ್ಯೂನ್ ಸಿಸ್ಟಮ್ ಆಟೋಮೆಟಿಕ್ ಆಗಿ ವೀಕ್ ಆಗ್ತಾ ಹೋಗುತ್ತೆ. ಓಕೆನಾ. ಈ ಒಂದು ಇನ್ಫ್ಲಮೇಷನ್ ಇದೆ ಅಲ್ವಾ, ಇನ್ಫ್ಲಮೇಷನ್ ಕ್ಯಾನ್ ಇವನ್ ಲೀಡ್ ಟು ಆಟೋ ಇಮ್ಯೂನ್ ಡಿಸಾರ್ಡರ್, ಅಂದ್ರೆ ಆಟೋ ಇಮ್ಯೂನ್ ಡಿಸಾರ್ಡರ್ ಕೂಡ ಉಂಟಾಗಬಹುದು ಈ ಒಂದು ಉರಿಯೂತದಿಂದ. ಅಂದ್ರೆ ನಿಮ್ಮ ದೇಹದ ಒಳಗಡೆ ಇರುವಂತಹ ಆರ್ಗನ್ಸ್ ಗಳಿಗೆ ಇದು ಎಫೆಕ್ಟ್ ಆಗುವ ಚಾನ್ಸಸ್ ಇರುತ್ತೆ. ಕ್ಯಾನ್ಸರ್ ಕೂಡ ಬರುವಂತಹ ಚಾನ್ಸ್ ಇರುತ್ತೆ. ಓಕೆನಾ. ಹಾಗಂತ ಹೇಳಿ ಈ ಒಂದು ಟಾಕ್ಸಿಕ್ ಬಿಹೇವಿಯರ್ ಉಳ್ಳಂತಹ ವ್ಯಕ್ತಿಗಳು ಅಂತಂದ್ರೆ ನಾವು ಯಾರಿಂದ ಅನುಭವಿಸ್ತಾ ಇರ್ತೀವಲ್ವಾ, ಅಂತವ್ರಿಗೂ ಕೂಡ ಕ್ಯಾನ್ಸರ್ ಬರುವಂತಹ ಚಾನ್ಸಸ್ ಇರುತ್ತೆ. ಇವಾಗ ಸಪೋಸ್ ಇವಾಗ ಒಂದು ಕುಟುಂಬದಲ್ಲಿ ಎಷ್ಟೋ ಜನ ಒಂದು ವ್ಯಕ್ತಿಯಿಂದ ತುಂಬಾ ಅನುಭವಿಸ್ತಾ ಇರ್ತಾರೆ ಮಾನಸಿಕವಾಗಿ. ಓಕೆನಾ. ಕೆಲವರು ಹೈಪರ್ ನಾರ್ಸಿಸಿಸ್ಟಿಕ್ ಕ್ವಾಲಿಟೀಸ್ ನ ಹೊಂದಿರ್ತಾರೆ, ಇನ್ನು ಕೆಲವರು ಬರೀ ವಿಕ್ಟಿಮ್ಸ್ ಆಗಿರ್ತಾರೆ. ಕೆಲವರು ವಿಕ್ಟಿಮ್ಸ್ ಆಗಿದ್ಕೊಂಡು ಅವರು ಕೂಡ ನಾರ್ಸಿಸಿಸ್ಟಿಕ್ ಕ್ವಾಲಿಟೀಸ್ ನ ಅವರು ಕೂಡ ಹೊಂದಿರ್ತಾರೆ. ಇದು ಕೊರೋನಾ ರೀತಿ ಅಂತ ನಿಮ್ಗೆ ಹೇಳಿದೆ, ಒಬ್ರಿಂದ ಒಬ್ರಿಗೆ ಹರಡುತ್ತೆ ಅಂತ. ಹಾಗೆ ಸೊ ಕ್ಯಾನ್ಸರ್ ಯಾರಿಗ್ ಬೇಕಾದ್ರೂ ಬರ್ಬೋದು. ಇಲ್ಲಿ ಬರೀ ನಾರ್ಸಿಸಿಸ್ಟ್ ಗಳಿಗೆ ಮಾತ್ರ ಕ್ಯಾನ್ಸರ್ ಬರುತ್ತೆ, ಅಥವಾ ಬರೀ ನಾರ್ಸಿಸಿಸ್ಟ್ ಅಲ್ಲದೆ ಇರುವಂತಹ ವ್ಯಕ್ತಿಗಳಿಗೆ ಮಾತ್ರ ಕ್ಯಾನ್ಸರ್ ಬರುತ್ತೆ ಅಂತ ಹೇಳೋದಕ್ ಸಾಧ್ಯ ಇಲ್ಲ. ಯಾರಿಗ್ ಬೇಕಾದ್ರೂ ಈ ಒಂದು ಕ್ಯಾನ್ಸರ್ ರೋಗ ಅನ್ನೋದು ಬರ್ಬೋದು. ಯಾಕಂತಂದ್ರೆ ಈ ಒಂದು ಜನರೇಷನ್ ಟ್ರಾಮಾ ಅಥವಾ ಈ ಒಂದು ಟಾಕ್ಸಿಕ್ ಬಿಹೇವಿಯರ್, ಟಾಕ್ಸಿಕ್ ಪ್ಯಾಟರ್ನ್ಸ್ ಏನಿದೆ, ಇದೆಲ್ಲ ಒಬ್ರಿಂದ ಒಬ್ರಿಗೆ ಹರಡುತ್ತೆ. ಜೊತೆಗೆ ಒಬ್ರಿಂದ ಒಬ್ರಿಗೆ ಕಾಯಿಲೆಗಳು ಕೂಡ ಬರುತ್ತೆ ಸ್ನೇಹಿತರೆ. ಸೊ ಹಾಗಾಗಿ ತುಂಬಾ ಒಂದು ಮನಸ್ಸಿನ ನೆಮ್ಮದಿ ಎಷ್ಟು ನಾವು ಹಗುರ ಮಾಡ್ಕೊಳ್ತೀವೋ, ದೈಹಿಕವಾಗಿಯೂ ಕೂಡ ನಾವು ಅಷ್ಟೇ ಆರೋಗ್ಯವಾಗಿರ್ತೀವಿ ಅಂತಾನೆ ಹೇಳ್ಬಹುದು. ಹೇಗೆ ಈ ಒಂದು ಕ್ಯಾನ್ಸರ್ ಬರುತ್ತೆ? ಕ್ಯಾನ್ಸರ್ ಬರೋದಕ್ಕೆ ಬೇರೆ ಬೇರೆ ಕಾರಣಗಳು ಇರುತ್ತೆ, ಆಯ್ತಾ. ಹರಿ ಬರಿ ಕರಿ ಅಂತ ನೀವು ಕೇಳಿರ್ಬೋದು. ಹರಿ ಅಂದ್ರೆ ಯಾವಾಗ್ಲೂ ಗಡಿಬಿಡಿ ಮಾಡುವಂತದ್ದು, ವರಿ ಅಂದ್ರೆ ಯಾವಾಗ್ಲೂ ಸ್ಟ್ರೆಸ್ಫುಲ್ ಆಗಿರುವಂತದ್ದು, ಕರಿ ಅಂದ್ರೆ ತುಂಬಾ ಖಾರ ತಿನ್ನುವಂತದ್ದು. ಈ ರೀತಿ ಇದಕ್ಕಿಂತ ಬೇರೆ ಬೇರೆ ಕಾರಣಗಳಿರುತ್ತೆ ಕ್ಯಾನ್ಸರ್ ರೋಗ ಬರೋದಕ್ಕೆ. ಆದರೆ ಈ ಒಂದು ವರಿ ಮಾಡ್ತೀವಲ್ವಾ, ಸ್ಟ್ರೆಸ್ ಇದೆ ಅಲ್ವಾ, ಈ ಸ್ಟ್ರೆಸ್ಗೆ ಈ ಒಂದು ನಾರ್ಸಿಸಿಸಮ್ ಕೂಡ ಕಾರಣ ಅನ್ನೋದ್ರ ನಾವು ತಿಳ್ಕೊಳ್ಬೇಕಾಗತ್ತೆ. ಅಂದ್ರೆ ನಮ್ಮ ಒಂದು ಸ್ವಂತಿಕೆ ನಾವಾಗಿರೋದಕ್ಕೆ ಸಾಧ್ಯ ಆಗಲ್ಲ. ಈ ಒಂದು ಟಾಕ್ಸಿಕ್ ರಿಲೇಶನ್ಶಿಪ್ ಗಳಲ್ಲಿ ನಾವಾಗಿರೋದಕ್ಕೆ ಸಾಧ್ಯನೇ ಆಗೋದಿಲ್ಲ. ಬೇರೆಯವ್ರನ್ನ ನಾವು ಹೊಗಳ್ತಾ ಇರ್ಬೇಕು, ಬೇರೆಯವ್ರ ಬಗ್ಗೆನೇ ಅಟೆನ್ಷನ್ ಕೊಡ್ಬೇಕು, ಅವ್ರು ಹೇಳ್ದಾಗೆ ಇರ್ಬೇಕು. ಈ ರೀತಿ ಇರುವಾಗ ಏನಾಗುತ್ತೆ, ಸ್ಟ್ರೆಸ್ಫುಲ್ ಲೈಫ್ ನಮ್ಗೆ ಜಾಸ್ತಿ ಆಗ್ತಾ ಹೋಗುತ್ತೆ. ಅವಾಗ ದೈಹಿಕವಾಗಿ ತುಂಬಾ ಎಫೆಕ್ಟ್ ಆಗ್ತಾ ಹೋಗುತ್ತೆ. ಸೊ ಇದು ಬಂದು ಮೂರನೇ ಒಂದು ಪರಿಣಾಮ. ಅಂದ್ರೇನು, ದ ಇಮ್ಯೂನ್ ಸಿಸ್ಟಮ್ ವೀಕನ್ಸ್. ಈ ಒಂದು ರೋಗ ನಿರೋಧಕ ಶಕ್ತಿ ಕುಗ್ಗಿ ಹೋಗ್ಬಿಡುತ್ತೆ. ಈಗ ನಾಲ್ಕನೇ ಪರಿಣಾಮ ನೋಡ್ತಾ ಹೋಗೋಣ. ಅಂದ್ರೆ ಈ ಒಂದು ನಾರ್ಸಿಸಿಸಮ್ ನಿಂದ ಆಗುವಂತಹ ನಾಲ್ಕನೇ ಪರಿಣಾಮ, ದೈಹಿಕವಾಗಿ ಆಗುವಂತಹ ಪರಿಣಾಮ, ಕಾಮನ್ ಹೆಲ್ತ್ ಇಶ್ಯೂಸ್ ಸೀನ್ ಇನ್ ಸರ್ವೈವರ್ಸ್. ಸರ್ವೈವರ್ಸ್ ಅಂತ ಅಂದ್ರೆ ಯಾರು? ಇಂತಹ ಒಂದು ಟಾಕ್ಸಿಕ್ ಬಿಹೇವಿಯರ್ ಗಳನ್ನ ಎಲ್ಲವನ್ನೂ ಅನುಭವಿಸ್ಕೊಂಡು ಒಂದು ಹೋರಾಟ ಮಾಡಿ ಜೀವನ ನಡೆಸ್ತಾ ಇರ್ತಾರೆ ಅಲ್ವಾ, ಅಂತವ್ರಿಗೆ ಸರ್ವೈವರ್ಸ್ ಅಂತ ಹೇಳ್ತಾರೆ. ಕೆಲವೊಮ್ಮೆ ಸರ್ವೈವರ್ಸ್ ಗಳು ಓವರ್ ಎಂಪಥೆಟಿಕ್ ಬಿಹೇವಿಯರ್ ಹೊಂದಿರ್ತಾರೆ, ಡಾರ್ಕ್ ಎಂಪತ್ಸ್ ಆಗಿರ್ತಾರೆ. ಅಂದ್ರೆ ಅವರು ಯಾರಿಗೂ ಕೂಡ ಕೆಟ್ಟದ್ ಬಯಸಲ್ಲ, ಯಾರಿಗೂ ಕೂಡ ಯಾರನ್ನು ನೋಡಿ ಕೂಡ ಹೊಟ್ಟೆ ಕಿಚ್ಪಡುವಂತ ಜನ ಆಗಿರೋದಿಲ್ಲ, ಯಾರನ್ನು ನೋಡಿ ಕಂಪೇರ್ ಮಾಡ್ಕೊಳ್ತಾ ಇರಲ್ಲ. ಜಸ್ಟ್ ಅವರೇ ಲೈಫ್ ಬಗ್ಗೆ ಥಿಂಕ್ ಮಾಡ್ತಾ ಇರ್ತಾರೆ, ಅವರ ಲೈಫ್ ಇಂಪ್ರೂವ್ ಮಾಡ್ಕೊಳ್ಬೇಕು ಅಂತ ಅನ್ಕೊಳ್ತಾ ಇರ್ತಾರೆ. ಓಕೆನಾ. ಸೊ ಅವರು ಕೂಡ ಸರ್ವೈವರ್ಸ್ ಅಂತ ಹೇಳ್ಬೋದು. ಜೊತೆಗೆ ಇನ್ನು ಕೆಲವು ವ್ಯಕ್ತಿಗಳು ಅವರು ಕೂಡ ನಾರ್ಸಿಸಿಸ್ಟಿಕ್ ಕ್ವಾಲಿಟೀಸ್ ಬಂದ್ಬಿಟ್ಟಿರುತ್ತೆ ಅವ್ರಿಗೂ ಕೂಡ. ಅವರು ವಿಕ್ಟಿಮ್ಸು ಆಗಿರ್ತಾರೆ, ಪ್ಲಸ್ ನಾರ್ಸಿಸಿಸ್ಟು ಆಗಿರ್ತಾರೆ. ಓಕೆನಾ. ಸೊ ಅವರು ಕೂಡ ಈ ಒಂದು ಸರ್ವೈವರ್ಸ್ ಲಿಸ್ಟ್ ಗೆ ಬರ್ತಾರೆ. ಓಕೆನಾ. ಸರ್ವೈವರ್ಸ್ ಅಂತ ಅಂದ್ರೆ ಬರೀ ಎಂಪತ್ಸ್ ಅಂತ ನಾವ್ ಅನ್ಕೊಳ್ಬಾರ್ದು, ಆಯ್ತಾ. ಇವನ್ ನಾರ್ಸಿಸಿಸ್ಟಿಕ್ ಪೀಪಲ್ ದೇ ಆಲ್ಸೋ ಆಕ್ಟ್ ಆಸ್ ಸರ್ವೈವರ್ಸ್, ಬಿಕಾಸ್ ಅವರು ಕೂಡ ಒಂದು ಟೈಮ್ ಅಲ್ಲಿ ತುಂಬಾ ವಿಕ್ಟಿಮ್ ಹೆಚ್ಚಿನ ರೀತಿಯಲ್ಲಿ ಅನುಭವಿಸಿರ್ತಾರೆ, ವಿಕ್ಟಿಮ್ ಆಗಿರ್ತಾರೆ. ಓಕೆನಾ. ಬಟ್ ಅವ್ರಿಗೆ ಒಂದು ಗೊತ್ತಿರುತ್ತೆ, ಅವರು ಇನ್ನೊಬ್ರಿಗೆ ತೊಂದರೆ ಕೊಡ್ತಾ ಇರುವಾಗ ಅವ್ರೇನಾದ್ರು ಇವಾಗ ಸರ್ವೈವರ್ಸ್, ನಾರ್ಸಿಸಿಸ್ಟಿಕ್ ಕ್ವಾಲಿಟೀಸ್ ಹೊಂದಿರುವಂತಹ ಸರ್ವೈವರ್ಸ್ ಎಂಪತ್ ಗಳಿಗೆ ತೊಂದರೆ ಕೊಡ್ತಾ ಇದ್ರೆ ಅವ್ರಿಗೆ ಗೊತ್ತಿರುತ್ತೆ, ಮಾನಸಿಕವಾಗಿ ನನ್ನಿಂದ ಅವ್ರಿಗೆ ತೊಂದರೆ ಆಗ್ತಿದೆ ಅಂತ ಗೊತ್ತಿರುತ್ತೆ. ಬಟ್ ಅವರನ್ನ ಅವರು ಚೇಂಜ್ ಮಾಡ್ಕೊಳ್ಳೋದಿಲ್ಲ. ಸೊ ಅದು ತಪ್ಪಾಗುತ್ತೆ, ತಿದ್ದುಕೊಳ್ಳೋದು ತುಂಬಾ ಮುಖ್ಯ. ಓಕೆನಾ. ಸೊ ನಾನು ಯಾಕೆ ಇಷ್ಟೆಲ್ಲ ಹೇಳ್ದೆ ಅಂದ್ರೆ, ಸರ್ವೈವರ್ಸ್ ಅಂತಂದ್ರೆ ಏನು ಅಂತ ನಿಮ್ಗೆ ಗೊತ್ತಿರ್ಬೇಕಾಗುತ್ತೆ. ಸರ್ವೈವರ್ಸ್ ಅಂತಂದ್ರೆ ಇಲ್ಲಿ ಬರೀ ಎಂಪತ್ ಅಂತ ಅನ್ಕೊಳ್ಬೇಡಿ, ಅದಕ್ಕೋಸ್ಕರ ನಾನು ನಿಮ್ಗೆ ಇಷ್ಟು ಎಕ್ಸ್ಪ್ಲೈನ್ ಮಾಡಿದ್ದು. ಸೊ ಕಾಮನ್ ಹೆಲ್ತ್ ಇಶ್ಯೂಸ್, ಈ ಒಂದು ಸರ್ವೈವರ್ಸ್ ಅಲ್ಲಿ
ಕಾಮನ್ ಹೆಲ್ತ್ ಇಶ್ಯೂಸ್ ಏನ್ ಬರುತ್ತೆ ಅಂದ್ರೆ ನಾನು ನಿಮ್ಗೆ ಆಲ್ರೆಡಿ ಹೇಳ್ದಂಗೆ ಈ ಒಂದು ಯೂಟ್ರೈನ್ ಫೈಬ್ರಾಯ್ಡ್ಸ್ ಆಗಿರ್ಬೋದು. ಸಿ ಈ ಎಲ್ಲಾ ಕಾಯಿಲೆಗಳಿಗೆ ಬೇರೆ ಬೇರೆ ರೀತಿಯಾದಂತ ಕಾರಣಗಳಿರುತ್ತೆ ಸ್ನೇಹಿತರೆ, ಪದೇ ಪದೇ ಹೇಳ್ತಾ ಇದೀನಿ. ಆದ್ರೆ ಈ ಒಂದು ನಾರ್ಸಿಸಿಸಮ್ ಕೂಡ ಒಂದು ಕಾರಣ ಅನ್ನೋದನ್ನ ತಿಳ್ಕೊಳ್ಬೇಕು. ಓಕೆನಾ, ಇದೊಂದೇ ಕಾರಣದಿಂದ ನಿಮ್ಗೆ ಎಲ್ಲಾ ಕಾಯಿಲೆಗಳು ಬರ್ತಿದೆ ಅಂತ ಅಲ್ಲ, ಬಟ್ ಇದನ್ನು ಒಂದು ಕಾರಣ, ಇದು ಮುಖ್ಯವಾದ ಕಾರಣ ಅಂತಾನೆ ಹೇಳ್ಬೋದು. ಯಾಕಂದ್ರೆ ನಾರ್ಸಿಸಿಸಮ್ ಇಂದ ಲೈಫ್ ಸ್ಟೈಲೇನೆ ಫುಲ್ಲು ತೊಂದರೆ ಆಗ್ತಾ ಇದೆ. ಮನುಷ್ಯನ ಒಂದು ಲೈಫ್ ಸ್ಟೈಲ್ಗೆ ತೊಂದರೆ ಆಗ್ತಾ ಇದೆ, ದಿನನಿತ್ಯದ ಒಂದು ಲೈಫ್ ಸ್ಟೈಲ್ಗೆ ತೊಂದರೆ ಆಗ್ತಾ ಇದೆ. ಓಕೆನಾ, ಹಾಗಾಗಿ ಹೆಣ್ಣು ಮಕ್ಕಳಲ್ಲಿ ಹೆಚ್ಚು ಸಮಸ್ಯೆ ಏಜ್ ಆಗ್ತಾ ಆಗ್ತಾ ಏನಾಗುತ್ತೆ, ಯೂಟ್ರೈನ್ ಫೈಬ್ರಾಯ್ಡ್ಸ್, ಗರ್ಭಾಶಯದ ಒಂದು ಫೈಬ್ರಾಯ್ಡ್ ಗಳಾಗಿರ್ಬೋದು. ಈಗ ಆಲ್ರೆಡಿ ಹೇಳಿದೀನಿ, ಬಟ್ ಇದನ್ನ ಇನ್ನೂ ಒಂದು ನೀಟಾಗಿ ಡೀಟೇಲ್ ಆಗಿ ಹೇಳ್ತಾ ಹೋಗ್ತೀನಿ ಯಾವ ಯಾವ ರೋಗ ಬರ್ಬೋದು ಅಂತ. ಗರ್ಭಾಶಯದ ಒಂದು ಫೈಬ್ರಾಯ್ಡ್ ಗಳು, ಓವೇರಿಯನ್ ಸಿಸ್ಟ್ ಗಳು, ಜೊತೆಗೆ PCOS ಅಂದ್ರೆ ಪಾಲಿಸಿಸ್ಟಿಕ್ ಓವೇರಿಯನ್ ಸಿಂಡ್ರೋಮ್ ಆಗಿರ್ಬೋದು, ಜೊತೆಗೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗಿರ್ಬೋದು, ಜೊತೆಗೆ ಥೈರಾಯ್ಡ್ ಡಿಸಾರ್ಡರ್ಸ್ ಆಗಿರ್ಬೋದು, ಗ್ಯಾಸ್ಟ್ರಿಕ್ ಸಮಸ್ಯೆ ಆಗಿರ್ಬೋದು, ಪೂರ್ ಡೈಜೆಷನ್, ಜೀರ್ಣಕ್ರಿಯೆ ಸರಿಯಾಗಿ ಆಗದೇ ಇರುವಂತದ್ದು, ಮೈಗ್ರೇನ್, ಕ್ರಾನಿಕ್ ಹೆಡ್ಏಕ್ ಅಂದ್ರೆ ಯಾವಾಗ್ಲೂ ಅತಿಯಾದ ತಲೆನೋವು, ಹೈ BP ಬರುವಂತದ್ದು, ಲೋ BP ಆಗುವಂತದ್ದು, BP ನಲ್ಲಿ ಕೂಡ ವ್ಯತ್ಯಾಸ ಆಗುವಂತದ್ದು, ಪದೇ ಪದೇ ಟ್ಯಾಬ್ಲೆಟ್ಸ್ ತಗೊಳ್ತಾನೆ ಇರ್ಬೇಕು ಆ ರೀತಿ ಆಗುವಂತದ್ದು, ಜೊತೆಗೆ ಕ್ರಾನಿಕ್ ಫೆಟಿಗ್, ಯಾವಾಗ್ಲೂ ಸುಸ್ತು, ಆಯಾಸ, ದಣಿವು, ಮೈಯಲ್ಲಿ ಶಕ್ತಿ ಇಲ್ಲದೆ ಇರುವಂತದ್ದು, ಮತ್ತೆ ನಿದ್ರಾಹೀನತೆ, ಸ್ಲೀಪ್ ಡಿಸಾರ್ಡರ್ಸ್, ಯಾವಾಗ್ಲೂ ನಿದ್ದೆ ಬರ್ದೇ ಇರುವಂತದ್ದು, ಮತ್ತೆ ಹೈ BP ಹೇಳಿದಲ್ವಾ, ಹಾರ್ಟ್ ಪ್ಯಾಲ್ಪಿಟೇಷನ್ ಅಂದ್ರೆ ಈ ಒಂದು ಎದೆ ಬಡಿತ ಜಾಸ್ತಿ ಆಗುವಂತದ್ದು, ಹಾರ್ಟ್ ಅಟ್ಯಾಕ್ ಆಗುವಂತಹ ಚಾನ್ಸ್ ಕೂಡ ಜಾಸ್ತಿ ಇರುತ್ತೆ. ಈ ಒಂದು ರಿಸ್ಕ್ ಕೂಡ ಜಾಸ್ತಿ ಇರುತ್ತೆ, ಯಾಕಂದ್ರೆ ಯಾವಾಗ್ಲೂ ಇವರು ಶಾಕ್ಗೆ ಒಳಗಾಗ್ತಾರೆ, ಯಾವಾಗ್ಲೂ ಸ್ಟ್ರೆಸ್ ಅಲ್ಲಿ ಇರ್ತಾರೆ, ಒಂದು ಆರಾಮದಾಯಕ ಒಂದು ಜೀವನ ನಡೆಸೋದಕ್ಕೆ ಸಾಧ್ಯ ಆಗೋದಿಲ್ಲ, ನೆಮ್ಮದಿ ಇರುವುದಿಲ್ಲ, ಮತ್ತೆ ಯಾವಾಗ್ಲೂ ಭಯದ ವಾತಾವರಣ, ಈ ತರ ಇದ್ದಾಗ ಹಾರ್ಟ್ಗೆ ತುಂಬಾನೇ ರಿಸ್ಕ್ ಇರುತ್ತೆ. ಓಕೆನಾ, ಅದಕ್ಕೆ ಇವಾಗ ನೋಡಿ ಸಣ್ಣ ವಯಸ್ಸಲ್ಲೇನೆ ಹಾರ್ಟ್ ಅಟ್ಯಾಕ್. ಈಗ ನಮ್ಮ ಒಂದು ಹಿಂದಿನ ತಲೆಮಾರಿನವರು ಕೂಡ ಅವರು ಕೂಡ ಕೆಲವೊಮ್ಮೆ ಬೇಗ ತೀರ್ಕೊಂಡಿರೋ ಸಾಧ್ಯತೆ ಇರುತ್ತೆ ಹಾರ್ಟ್ ಅಟ್ಯಾಕ್ ಇಂದ. ಆದ್ರೆ ಬೇರೆ ಬೇರೆ ಕಾರಣಗಳಿರುತ್ತೆ, ಆದ್ರೆ ಇದು ಕೂಡ ಒಂದು ಕಾರಣ ಅನ್ನೋದನ್ನ ನಾವು ಮರಿಬಾರ್ದು ಸ್ನೇಹಿತರೆ. ಅಂದ್ರೆ ಮಾನಸಿಕವಾಗಿ ತುಂಬಾ ಒತ್ತಡ, ಏನು ಹೆಂಡತಿಗೆ ಗಂಡ ಒತ್ತಡ ಕೊಡೋದು, ಅಥವಾ ಗಂಡನ್ಗೆ ಹೆಂಡತಿ ಒತ್ತಡ ಕೊಡೋದು, ಅಥವಾ ಸಿಂಗಲ್ ಪೇರೆಂಟ್ ಆಗಿರ್ತಾರೆ, ಮಕ್ಕಳನ್ನ ಒಬ್ರೆ ಎಲ್ಲ ನಿಭಾಯಿಸ್ಕೊಂಡು ಬೆಳೆಸಿರ್ತಾರೆ. ಈ ರೀತಿ ಒಂದು ಸಿಚುವೇಶನ್ ಅಲ್ಲಿ ಜನರು ಏನು ಬದುಕಿರ್ತಾರೆ. ಕೆಲವೊಮ್ಮೆ ತಂದೆ ಆದವರು ಬರೀ ಸಿಂಗಲ್ ಪೇರೆಂಟ್ ಆಗಿ ಮಕ್ಕಳನ್ನ ಬೆಳೆಸಿರ್ತಾರೆ. ಈ ರೀತಿ ಒಂದೊಂದು ಫ್ಯಾಮಿಲಿನಲ್ಲಿ ಒಂದೊಂದು ರೀತಿ, ಅದು ಹೇಳಕ್ಕೆ ಸಾಧ್ಯ ಇಲ್ಲ, ಆ ರೀತಿ ಎಲ್ಲ ಒಂದು ಸ್ಟ್ರೆಸ್ಫುಲ್ ಲೈಫ್ ಈ ಒಂದು ನಾರ್ಸಿಸಿಸಮ್ ಇಂದ ಅಂತ ಹೇಳ್ಬೋದು ಸ್ನೇಹಿತರೆ. ಓಕೆನಾ, ಮತ್ತೆ ನಾನು ಹೇಳ್ದಾಗೆ ನಿಮ್ಗೆ ದೀರ್ಘಕಾಲದ ದಣಿವು, ನಿದ್ರಾಹೀನತೆ ಎಲ್ಲ ಹೇಳ್ದಲ್ವಾ, ಹೈ BP, ಹಾರ್ಟ್ ಅಟ್ಯಾಕ್ ಜೊತೆಗೆ ದೀರ್ಘಕಾಲದ ಉರಿಯೂತ ಅಂದ್ರೆ ಏನಾಗುತ್ತೆ, ಈ ಒಂದು ಪ್ರೊಲಾಂಗ್ಡ್ ಇನ್ಫ್ಲಮೇಷನ್ ಅಂತ ಅಂದ್ರೆ ದೇಹದಲ್ಲಿ ಏನು ಬ್ಲಾಟಿಂಗ್ ಆಗಿರ್ಬೋದು, ದೇಹದಲ್ಲಿ ಉರಿಯೂತ ಕಾಣಿಸ್ಕೊಳ್ಳುವಂತದ್ದು, ನಿಮ್ಮ ಒಂದು ದೇಹದ ಅಂಗಾಂಗಗಳಿಗೆ ಎಫೆಕ್ಟ್ ಆಗುವಂತದ್ದು, ಇದೆಲ್ಲವೂ ಕೂಡ ಕಾಣ್ಬೋದು. ಸೊ ಇದಿಷ್ಟು ನೋಡಿದ್ರಿ ಅಲ್ವಾ. ಏನಾದ್ರು ಯಾವ್ದಾದ್ರು ಒಂದು ಮಿಸ್ ಆಗಿದ್ರೆ ಮುಂದಿನ ವಿಡಿಯೋಗಳಲ್ಲಿ ತಿಳಿಸ್ಕೊಡ್ತೀನಿ. ಸಾಕಷ್ಟು ಕಾಯಿಲೆಗಳು ಈ ಒಂದು ಏನು ನಾರ್ಸಿಸಿಸಮ್ ಇಂದ ನಾವು ಕಾಣ್ಬೋದು ಸ್ನೇಹಿತರೆ. ಸೊ ಇದು ಏನು 4ನೇ ಪರಿಣಾಮ ಅಂದ್ರೆ ಕಾಮನ್ ಹೆಲ್ತ್ ಇಶ್ಯೂಸ್ ಸೀನ್ ಇನ್ ಸರ್ವೈವರ್ಸ್ ಅಂತ ಹೇಳ್ಬೋದು. ಓಕೆನಾ, ಎಷ್ಟೋ ಜನಕ್ಕೆ ಒಂದು ಸಣ್ಣ ವಯಸ್ಸಲ್ಲಿ ಆಪರೇಷನ್ ಗಳಾಗುವಂತದ್ದು. ಸೊ ತುಂಬಾ ಅದೇ ಹೇಳ್ತಾ ಹೋದ್ರೆ ಹೆಚ್ಚು ಸಮಸ್ಯೆಗಳು ಇವತ್ತಿನ ಜಗತ್ತಿನಲ್ಲಿ ಎಲ್ಲರೂ ಕೂಡ ಅನುಭವಿಸ್ತಾ ಇದ್ದಾರೆ. ಸೊ ಆದಷ್ಟು ಈ ಒಂದು ಎಲ್ಲಾ ಒಂದು ಸಮಸ್ಯೆಗಳಿಂದ ಹೊರಗ್ ಬರ್ಬೇಕು ಜನ ಅನ್ನೋದನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅಂದ್ರೆ ಇವನ್ ನಾರ್ಸಿಸಮ್ ಅಂತಂದ್ರೆ ಏನು ಅಂತ ನಿಮ್ಗೆ ಇನ್ನೂ ಅರ್ಥ ಆಗ್ತಿಲ್ಲ ಅಂತಂದ್ರೆ ನನ್ನ ಪ್ರೀವಿಯಸ್ ವಿಡಿಯೋ ಚೆಕ್ ಮಾಡಿ. ಓಕೆನಾ, ಈ ಒಂದು ಟಾಕ್ಸಿಕ್ ಬಿಹೇವಿಯರ್ ಅಂದ್ರೆ ಏನು ಅಂತ ಆಗ ನಿಮ್ಗೆ ಅರ್ಥ ಆಗ್ತಾ ಹೋಗುತ್ತೆ ನಾ ಏನ್ ಹೇಳ್ತಾ ಇದೀನಿ ಅಂತ. ಅಂದ್ರೆ ಮುಂಬರುವ ವಿಡಿಯೋಗಳಲ್ಲಿ ನಾನು ನಿಮ್ಗೆ ಯಾಕೆ ಈ ರೀತಿ ಆಗತ್ತೆ ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ. ಅಂದ್ರೆ ಈ ಒಂದು ನಾರ್ಸಿಸಿಸಮ್ ಇಂದ ಯಾಕೆ ಹೆಲ್ತ್ ಗೆ ಎಫೆಕ್ಟ್ ಆಗುತ್ತೆ ಅಂತ ಇನ್ನೂ ಸ್ವಲ್ಪ ಡೀಟೇಲ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ತಪ್ಪದೆ ವಿಡಿಯೋಸ್ ನ ನೋಡ್ತಾ ಬನ್ನಿ. ಓಕೆನಾ, ಇದ್ರ ಜೊತೆಗೆ 5ನೇ ಪರಿಣಾಮ ನೋಡೋಣ ಇವಾಗ ಕೊನೆಯದಾಗಿ. ಇದಕ್ಕಿಂತ ಹೆಚ್ಚು ಪರಿಣಾಮಗಳಿದೆ, ಬಟ್ ಸದ್ಯಕ್ಕೆ ಇವಾಗ 5 ಪರಿಣಾಮಗಳು ನೋಡೋಣ ಆಯ್ತಾ ಈ ವಿಡಿಯೋನಲ್ಲಿ. ಸೊ ಈಗ 4 ಪರಿಣಾಮ ತಿಳ್ಕೊಂಡ್ವಿ. ಈಗ 5ನೇ ಪರಿಣಾಮ ಮೈಂಡ್ ಬಾಡಿ ಕನೆಕ್ಷನ್ ಅಂತ ಅಂದ್ರೆ ಈ ಒಂದು ನಾರ್ಸಿಸಿಸಮ್ ಇಂದ ನಮ್ಮ ಒಂದು ದೇಹ ಮತ್ತು ಮನಸ್ಸಿನ ಒಂದು ಏನು ಕನೆಕ್ಷನ್, ಸಂಪರ್ಕಕ್ಕೆ ತುಂಬಾ ಎಫೆಕ್ಟ್ ಆಗುತ್ತೆ. ನಮ್ ಒಂದು ಮನುಷ್ಯ ಅಂತ ಅಂದ್ರೆ ದೇಹ, ಆತ್ಮ, ಮನಸ್ಸು 3 ಕೂಡ ಒಂದು ಸಮತೋಲನದಲ್ಲಿ ಹೋಗ್ಬೇಕು ಆಯ್ತಾ. ಯಾವ್ದೇ ಒಂದಕ್ಕೆ ಎಫೆಕ್ಟ್ ಆದ್ರೆ ಇನ್ನೊಂದಕ್ಕೆ ಇಮಿಡಿಯೇಟ್ ಆಗಿ ಎಫೆಕ್ಟ್ ಆಗುತ್ತೆ. ಮೈಂಡ್ಗೆ ಎಫೆಕ್ಟ್ ಆದ್ರೆ ಬಾಡಿಗೆ ಎಫೆಕ್ಟ್ ಆಗುತ್ತೆ, ಸ್ಪಿರಿಚುವಲಿ ನಮ್ಮ ಒಂದು ಆತ್ಮಕ್ಕೆ ಎಫೆಕ್ಟ್ ಆಗುತ್ತೆ. ಈ ರೀತಿ ಆತ್ಮಕ್ಕೆ ಎಫೆಕ್ಟ್ ಆದ್ರೆ ನಮ್ಮ ಒಂದು ಮೈಂಡ್ ಎಫೆಕ್ಟ್ ಆಗುತ್ತೆ, ಬಾಡಿಗೆ ಎಫೆಕ್ಟ್ ಆಗುತ್ತೆ. ಈ ರೀತಿ ಕನೆಕ್ಟೆಡ್. ಇವಾಗ ನಿಮ್ಗೆ
ತುಂಬಾ ದುಃಖ ಆದಾಗ ಅಳ್ತೀವಿ, ಅಥವಾ ಏನೋ ಭಯ ಆದಾಗ ನಮ್ಮ ಮೈ ನಡುಗು ಅಂತದ್ದು, ಬಾಡಿ ಶೇಕ್ ಆಗುವಂತದ್ದು, ಇದೆಲ್ಲ ಏನು ನಮ್ಮ ಬಾಡಿ ಸ್ಪಂದಿಸ್ತಾ ಇರುವಂತದ್ದು. ಸೊ ನಮ್ಮ ಭಾವನೆಗಳು ಹೇಗಿರುತ್ತೆ, ದೇಹ ಹಾಗೆ ಸ್ಪಂದಿಸುತ್ತೆ ಅನ್ನೋದನ್ನ ನಾವು ತಿಳ್ಕೊಳ್ಬೇಕಾಗುತ್ತೆ. ಈ ಒಂದು ನಾರ್ಸಿಸಿಸಮ್ ಅಲ್ಲಿ ಏನಾಗುತ್ತೆ, ಈ ಒಂದು ಮೈಂಡ್ ಬಾಡಿ ಕನೆಕ್ಷನ್ ಸಂಪರ್ಕ ಇದೆ ಅಲ್ವಾ, ಇದಕ್ಕೆ ಎಫೆಕ್ಟ್ ಆಗುತ್ತೆ, ಈ ಒಂದು ಕನೆಕ್ಷನ್ಗೆ ಎಫೆಕ್ಟ್ ಆಗುತ್ತೆ ಅನ್ನೋದನ್ನ ತಿಳ್ಕೊಳ್ಬೇಕು. ಯುವರ್ ಬಾಡಿ ಲಿಸನ್ಸ್ ಟು ಯುವರ್ ಎಮೋಷನ್ಸ್. ನಿಮ್ಮ ಒಂದು ದೇಹ ನಿಮ್ಮ ಒಂದು ಭಾವನೆಯನ್ನ ಕೇಳಿಸ್ಕೊಳ್ತಾ ಇದೆ ಯಾವಾಗ್ಲೂ ಕೂಡ. ನೀವೇ ಯೋಚನೆ ಮಾಡಿ, ನಿಮ್ಗೆ ಒಂದ್ ರೀತಿ ತುಂಬಾ ಬೇಜಾರಾದ್ರೆ ಅಳು ಬಂತು ಅಂದ್ರೆ ಅಳು ಹೇಗ್ ಬರುತ್ತೆ, ಆವಾಗ ಬಾಡಿ ಸ್ಪಂದಿಸ್ತಾ ಇದೆ, ಬಾಡಿ ನಿಮ್ಮ ಮನಸ್ಸನ್ನ ಕೇಳ್ತಾ ಇದೆ, ನಿಮ್ಮ ಮಾತನ್ನ ಅದು ಕೇಳಿಸ್ಕೊಳ್ತಾ ಇದೆ ಅಂತ ಅರ್ಥ. ಓಕೆನಾ. ವೆನ್ ಯು ಫೀಲ್ ಅನ್ಲವ್ಡ್, ಅನ್ಸೇಫ್ ಆರ್ ಅನ್ವರ್ದಿ, ನೀವೇನಾದ್ರೂ ಯಾರು ಒಂದು ಪ್ರೀತಿನೂ ಸಿಗ್ತಾ ಇಲ್ಲ, ಮತ್ತೆ ಯಾರು ನಿಮ್ಮನ್ನ ಅರ್ಥ ಮಾಡ್ಕೊಳ್ತಾ ಇಲ್ಲ ಅಂದ್ರೆ, ಮತ್ತೆ ನಿಮ್ಗೆ ಏನು ಸೇಫ್ಟಿ ಇಲ್ಲ, ಯಾರು ಕೂಡ ನಿಮ್ಗೆ ಒಂದು ಮಾನಸಿಕವಾಗಿ ರಕ್ಷಣೆ ಕೊಡ್ತಾ ಇಲ್ಲ, ಒಂದ್ ಸೇಫ್ ಅನ್ನಿಸ್ತಾ ಇಲ್ಲ ನಿಮ್ಗೆ. ಸೇಫ್ ಅಂತಂದ್ರೆ ಸುಮ್ನೆ ಒಂದು ಮನೆಯಲ್ಲಿ ಏನು ತೊಂದ್ರೆ ಆಗ್ದಿರಾ ಆರಾಮಾಗಿ ಊಟ ಮಾಡ್ಕೊಂಡು ಒಳ್ಳೆ ಬಟ್ಟೆ ಹಾಕೊಂಡು ನಿಮ್ಮ ಜೀವನ ನಡೆಸ್ತಾ ಇದ್ರೆ ಅದು ಮಾತ್ರ ಸೇಫ್ಟಿ ಅಲ್ಲ ಸ್ನೇಹಿತರೆ. ಭಾವನಾತ್ಮಕವಾಗಿ ಕೂಡ ಒಂದು ಸೇಫ್ಟಿ ಅನ್ನೋದು ತುಂಬಾನೇ ಮುಖ್ಯ. ಎಮೋಷನಲ್ ಸೇಫ್ಟಿ ಇಸ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್. ನೀವು ಯಾರ ಹತ್ರ ಮಾತಾಡುವಾಗ ಅವರು ನಿಮ್ಮ ಒಂದು ಭಾವನೆಗಳಿಗೆ ಸ್ಪಂದಿಸ್ತಾ ಇಲ್ಲ, ಜೊತೆಗೆ ಬರೀ ಸ್ಪಂದಿಸ್ತಾ ಇಲ್ಲ ಅಂದ್ರೆ ಪರವಾಗಿಲ್ಲ, ಆದ್ರೆ ಇಂಥ ಒಂದು ಟಾಕ್ಸಿಕ್ ಕುಟುಂಬಗಳಲ್ಲಿ ಏನಾಗುತ್ತೆ, ನೀವು ಯಾರ ಜೊತೆ ನಿಮ್ಮ ಒಂದು ಕುಟುಂಬದಲ್ಲಿ ಮಾತಾಡ್ತಾ ಇದ್ರೆ ನಿಮ್ಮ ಭಾವನೆಗಳು ನಿಮ್ಗೆ ತಿರುಗ್ ಬೀಳತ್ತಲ್ಲ, ನೀವೇ ಒಂದು ಕೆಟ್ಟವರು ಅನ್ನೋ ರೀತಿ ಭಾಸ ಆಗೋ ರೀತಿ ನಿಮ್ಗೆ ಮಾಡ್ಬಿಡ್ತಾರೆ. ಸೊ ಅವಾಗ ಏನಾಗುತ್ತೆ, ನಿಮ್ಗೆ ಎಮೋಷನಲಿ ಸೇಫ್ ಅಂತ ಅನ್ಸೋದಿಲ್ಲ ಆಯ್ತಾ. ಈ ರೀತಿ ಎಲ್ಲ ತೊಂದರೆಗಳು ಆಗುತ್ತೆ. ಆಗ ನಿಮ್ಗೇನು ಬಾಡಿ ಮೈಂಡ್ ಕನೆಕ್ಷನ್ ಗೊತ್ತಾಗಲ್ಲ, ನೀವ್ ಏನ್ ಮಾಡ್ತೀರಿ ನಿಮ್ಗೆ ಗೊತ್ತಾಗಲ್ಲ, ನೀವ್ ಸರಿನಾ ಅಥವಾ ತಪ್ಪ ಒಂದು ಗೊತ್ತಾಗಲ್ಲ. ಇವಾಗ ನಿಮ್ದೇ ತಪ್ಪು ಅಂತ ಕೆಲವೊಮ್ಮೆ ಅನ್ಸ್ಬಿಡುತ್ತೆ. ಈ ರೀತಿ ಅವಾಗ ಮೈಂಡ್ ಬಾಡಿ ಕನೆಕ್ಷನ್ ತಪ್ಪ ಹೋಗ್ಬಿಡುತ್ತೆ. ಆಗ ಏನ್ ಮಾಡ್ಬೇಕು, ನಿಮ್ಮನ್ನ ನೀವು ನಂಬಿಕೆ ಕಳ್ಕೊಳ್ಬಾರ್ದು, ನಿಮ್ ಮೇಲೆ ನಿಮ್ಗೆ ನಂಬಿಕೆ ಇರ್ಬೇಕು ಯಾವಾಗ್ಲೂ. ಅದಕ್ಕೆ ಅಫರ್ಮೇಶನ್ಸ್ ತುಂಬಾ ಇಂಪಾರ್ಟೆಂಟ್. ಅಂದ್ರೆ ಅದು ಕೂಡ ನಿಮ್ಗೆ ಹೇಳ್ಕೊಡ್ತೀನಿ ಯಾವಾಗ್ಲೂ ಕೂಡ ಪ್ರತಿನಿತ್ಯ. ನಿಮಗ್ ನೀವು ಪಾಸಿಟಿವ್ ಅಫರ್ಮೇಶನ್ಸ್ ಹೇಳ್ಕೊಳ್ತಾ ಇದ್ರೆ ನಿಮ್ಮ ಮೇಲೆ ನಿಮ್ಗೆ ನಂಬಿಕೆ ಹೆಚ್ಚಾಗುತ್ತೆ. ಯು ಬಿಲೀವ್ ಇನ್ ಯೋರ್ ಸೆಲ್ಫ್. ಓಕೆನಾ. ಯಾಕಂದ್ರೆ ಈ ಒಂದು ಅನ್ವರ್ದಿ ಫೀಲಿಂಗ್ ಜಾಸ್ತಿ ಆಗ್ಬಿಡುತ್ತೆ. ಈ ಒಂದು ಟಾಕ್ಸಿಕ್ ರಿಲೇಶನ್ಶಿಪ್ ನಲ್ಲಿ ಏನಾಗುತ್ತೆ ಅಂದ್ರೆ ನಿಮ್ಗೆ ನೀವು ಮೌಲ್ಯ ಇಲ್ಲದೆ ಇರೋ ರೀತಿ ಯಾರು ಕೂಡ ನಿಮ್ಮ ಒಂದು ಮೌಲ್ಯನ ನೋಡಲ್ಲ, ನಿಮ್ಗೆ ಒಂದು ವ್ಯಾಲಿಡೇಷನ್ ಕೊಡ್ತಾ ಇರೋದಿಲ್ಲ. ಅವಾಗ ಏನಾಗುತ್ತೆ, ಅನ್ವರ್ದಿನೆಸ್ ಜಾಸ್ತಿ ಆಗುತ್ತೆ, ಕೀಳರಿಮೆ ಜಾಸ್ತಿ ಆಗುತ್ತೆ. ಅದೆಲ್ಲವೂ ಕೂಡ ಹೋಗ್ಬೇಕು ಅಂತಂದ್ರೆ ನಿಮ್ಮ ಮೇಲೆ ನಿಮ್ಗೆ ನಂಬಿಕೆ ಇರ್ಬೇಕು. ಓಕೆನಾ. ಸೊ ಇದು ಪರಿಣಾಮ, ಈ ಒಂದು ನಾರ್ಸಿಸಮ್ ಇಂದ ಆಗುವಂತಹ ಪರಿಣಾಮ. ಯುವರ್ ಬಾಡಿ ಸ್ಟೋರ್ಸ್ ದಟ್ ಪೇನ್ ಡೀಪ್ ಇನ್ಸೈಡ್ ಸೆಲ್ಸ್ ಅಂಡ್ ಆರ್ಗನ್ಸ್. ಈ ಒಂದು ನೋವಿದೆ ಅಲ್ವಾ, ಈ ಒಂದು ಪೇನ್ ಇದೆ ಅಲ್ವಾ, ಇವನ್ ನಾರ್ಸಿಸಿಸ್ಟಿಕ್ ಕುಟುಂಬಗಳಲ್ಲಿ, ಇವನ್ ನಾರ್ಸಿಸಮ್ ಇಂದ ಟಾಕ್ಸಿಕ್ ರಿಲೇಶನ್ಶಿಪ್ ಇಂದ ಬರುವಂತಹ ನೋವು ನಿಮ್ಮ ಒಂದು ದೇಹದ ಆಳದ ಒಂದು ಕೋಶಗಳಲ್ಲಿ, ಪ್ರತಿ ಕಣಗಳಲ್ಲಿ ಅದು ಈ ಸೆಲ್ಸ್ ಗಳಲ್ಲಿ ಸೇರ್ಕೊಂಡಿರುತ್ತೆ. ಡೀಪ್ ಆಗಿ ಅದು ಆರ್ಗನ್ಸ್ ಗಳಲ್ಲಿ ಸೇರ್ಕೊಂಡ್ಬಿಟ್ಟಿರುತ್ತೆ. Okay, it stores in your body, in your cells. That's why emotional healing is also physical healing. ಅದಕ್ಕೇನೆ ಇದೇ ಒಂದು ಕಾರಣಕ್ಕೆ ನಿಮ್ಮ ಒಂದು ಭಾವನಾತ್ಮಕವಾಗಿ ನೀವು ಹೀಲ್ ಆದ್ರೆ ದೈಹಿಕವಾಗಿ ಕೂಡ ನೀವು ಹೀಲ್ ಆಗ್ತಾ ಹೋಗ್ತೀರಾ ಅನ್ನೋದನ್ನ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕು. ಓಕೆನಾ. ಸೊ your emotional healing is very very important in order to heal your body physically ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಆಗ ಏನಾಗುತ್ತೆ, ರೋಗಗಳೆಲ್ಲ ಸ್ವಲ್ಪ ಕಮ್ಮಿ ಆಗ್ತಾ ಹೋಗುತ್ತೆ. ನಾವು ಫಸ್ಟ್ ಎಮೋಷನಲಿ ಹೀಲ್ ಆಗ್ಬೇಕು, ನಾವು ಸೇಫ್ ಇದ್ದೀವಿ ಅಂತ ನಮಗ್ ನಾವು ಅನ್ಕೊಳ್ಬೇಕು. ನಮ್ಮ ಸುತ್ತಮುತ್ತ ಇರೋರಿಂದ ತೊಂದರೆ ಆಗ್ತಿದ್ರು ನಾವು ನಮಗೋಸ್ಕರ ಇದೀವಿ ಅನ್ನೋದನ್ನ ನಾವು ಕಂಡ್ಕೊಳ್ಬೇಕು. ನಮ್ಮನ್ನೇ ನಾವು ಕಂಡ್ಕೊಂಡಾಗ ಏನಾಗುತ್ತೆ, ಆಗ ಬಾಡಿ ಆಟೋಮೆಟಿಕ್ ಆಗಿ ಹೀಲ್ ಆಗ್ತಾ ಹೋಗುತ್ತೆ, ರೋಗಗಳೆಲ್ಲ ಕಮ್ಮಿ ಆಗ್ತಾ ಹೋಗುತ್ತೆ, ಜೊತೆಗೆ ರೋಗ ಮುಕ್ತರೇ ಆಗ್ತೀವಿ ಅನ್ನೋದನ್ನ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕು ಸ್ನೇಹಿತರೆ. ಓಕೆನಾ. ಸೊ ಇದಿಷ್ಟು ಒಂದು 5 ಪರಿಣಾಮಗಳು. ಕ್ವಿಕ್ ಆಗಿ ಇನ್ನೊಂದ್ಸತಿ ಹೇಳ್ತೀನಿ ನೋಡಿ. ಈ ಒಂದು ನಾರ್ಸಿಸಿಸಮ್ ನಿಂದ ದೇಹದ ಮೇಲೆ ಆಗುವಂತಹ 5 ಪರಿಣಾಮಗಳಲ್ಲಿ ಮೊದಲನೇದಾಗಿ ಕ್ರಾನಿಕ್ ಎಮೋಷನಲ್ ಸ್ಟ್ರೆಸ್ ಅಂದ್ರೆ ನಿರಂತರ ಭಾವನಾತ್ಮಕ ಒತ್ತಡ, ಅದನ್ನ ನಾವು ನೋಡಿದ್ವಿ. ಜೊತೆಗೆ ಎಮೋಷನಲ್ ಸಪ್ರೆಷನ್ ಅಂದ್ರೆ ಭಾವನೆಗಳನ್ನ ಒತ್ತಿ ಹಾಕುವಂತದ್ದು ಪರಿಣಾಮ ಬೀರುತ್ತೆ, ಅದನ್ನ ನೋಡಿದ್ವಿ. ಜೊತೆಗೆ ಇಮ್ಯೂನ್ ಸಿಸ್ಟಮ್ ವೀಕನ್ಸ್ ಅಂದ್ರೆ ನಮ್ಮ ಒಂದು ರೋಗ ನಿರೋಧಕ ಶಕ್ತಿ ಕುಗ್ಗಿ ಹೋಗುತ್ತೆ ಅಲ್ವಾ, ಅದನ್ನು ತಿಳ್ಕೊಂಡ್ವಿ. ಜೊತೆಗೆ 4ನೇ ಪರಿಣಾಮ ಏನಂತ ಅಂದ್ರೆ ಈ ಒಂದು ಟಾಕ್ಸಿಕ್ ರಿಲೇಶನ್ಶಿಪ್ ಇಂದ ಕಾಮನ್ ಹೆಲ್ತ್ ಇಶ್ಯೂಸ್ ಸೀನ್ ಇನ್ ಸರ್ವೈವರ್ಸ್ ಅಂದ್ರೆ ಈ ಒಂದು ಕಾಮನ್ ಆಗಿ ದೈಹಿಕವಾಗಿ ಬರುವಂತಹ ಒಂದು ದುಷ್ಪರಿಣಾಮಗಳು ಅಂದ್ರೆ ಕಾಯಿಲೆಗಳು ಏನೇನು ಅಂತ ನೋಡಿದ್ವಿ. ಜೊತೆಗೆ ಮೈಂಡ್ ಬಾಡಿ ಕನೆಕ್ಷನ್, ನಮ್ಮ ದೇಹ ಮತ್ತೆ ಮನಸ್ಸಿನ ಸಂಪರ್ಕ ಕಡಿದು ಹೋಗುತ್ತೆ ಅನ್ನೋದನ್ನು ಕೂಡ ನೋಡಿದ್ವಿ ಸ್ನೇಹಿತರೆ. ಇದಿಷ್ಟು ಕೂಡ ನೀವೊಂದು ನಾರ್ಸಿಸಿಸಮ್ ಇಂದ ಆಗುವಂತಹ ಪರಿಣಾಮಗಳು, ನಮ್ಮ ದೇಹದ ಮೇಲೆ ಬೀಳುವಂತಹ ಪರಿಣಾಮಗಳು ಅಂತಾನೆ ಹೇಳ್ಬೋದು. ಕೊನೆಯದಾಗಿ ನಾ ಏನ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದ್ರೆ, ಇಫ್ ಯುವರ್ ಬಾಡಿ ಇಸ್ ಟೈರ್ಡ್, ನಿಮ್ಮ ಒಂದು ದೇಹ ತುಂಬಾ ಸುಸ್ತು ಅಂತ ಏನಾದ್ರು ನಿಮ್ಗೆ ಅನ್ನಿಸ್ತಾ ಇದ್ರೆ, ಏನಾದ್ರು ನಿಮ್ಗೆ ತುಂಬಾ ನೋವಾಗ್ತಾ ಇದ್ರೆ, ನೀವು ನಿಮ್ಮ ದೇಹನ
ದೂಷಿಸುವ ಅಗತ್ಯ ಇಲ್ಲ. ನಿಮ್ಮ ದೇಹದಿಂದ ನಿಮ್ಗೇನೋ ನೋವಾಗ್ತಾ ಇದೆ ಅಂದ್ರೆ ನಿಮ್ಮ ದೇಹನೇ ನೀವು ದ್ವೇಷ ಮಾಡುವಂತದ್ದಲ್ಲ. ಯಾಕಪ್ಪ ನನ್ ದೇಹ ಈ ತರ ಅಂತ ದೇಹನ ನೀವು ಯಾವತ್ತೂ ಕೂಡ ದ್ವೇಷ ಮಾಡ್ಬೇಡಿ. ನಿಮ್ ದೇಹದಲ್ಲಿ ಏನಾದ್ರೂ ಬದಲಾವಣೆ ಆಗ್ತಾ ಇದೆ, ನಿಮ್ಗೆ ಅದರಿಂದ ತೊಂದರೆ ಆಗ್ತಾ ಇದೆ ಅಂದ್ರೆ ದೇಹನ ಯಾವತ್ತೂ ದೂಷಿಸ್ಬೇಡಿ. ನಿಮ್ಮ ಬಾಡಿನ ಯಾವತ್ತೂ ನೀವು ಬ್ಲೇಮ್ ಮಾಡ್ಬೇಡಿ. ಓಕೆನಾ? ಯಾಕಂತಂದ್ರೆ ಈ ಒಂದು ದೇಹ ನಿಮ್ಮ ಹತ್ರ ಮಾತಾಡ್ತಾ ಇದೆ, ನನ್ಗೆ ಒಂದು ಹೀಲಿಂಗ್ ಬೇಕು, ನನ್ ಜೊತೆ ಜೆಂಟಲ್ ಆಗಿರು, ನನ್ ಜೊತೆ ಒಂದು ಪ್ರೀತಿಯಿಂದ ಇರು ಅಂತ ನಿಮ್ಮ ದೇಹ ನಿಮ್ಗೆ ಹೇಳ್ತಾ ಇದೆ ಅಂತ ನೀವು ಅರ್ಥ ಮಾಡ್ಕೊಳ್ಬೇಕು. ಇಟ್ಸ್ ಸ್ಪೀಕಿಂಗ್ ಟು ಯು, ಇಟ್ಸ್ ಸೇಯಿಂಗ್ ಅಂದ್ರೆ ಬಾಡಿ ಇಸ್ ಸ್ಪೀಕಿಂಗ್ ಟು ಯು, ಬಾಡಿ ಇಸ್ ಸೇಯಿಂಗ್ ಪ್ಲೀಸ್ ಹೀಲ್ ಮೀ ಜೆಂಟ್ಲಿ, ದಯವಿಟ್ಟು ನನ್ನ ರಕ್ಷಣೆ ಮಾಡುವಂತ ದೇಹ ನಿಮ್ಮನ್ನ ಕೇಳ್ಕೊಳ್ತಾ ಇದೆ ಅಂತ ನೀವು ಅರ್ಥ ಮಾಡ್ಕೊಳ್ಬೇಕು. ಆಗೇನ್ ಮಾಡ್ಬೇಕು ನೀವು? ಟೇಕ್ ಸ್ಮಾಲ್ ಸ್ಟೆಪ್, ಸ್ಟಾರ್ಟ್ ಸ್ಮಾಲ್ ಅಂದ್ರೆ ಸ್ವಲ್ಪ ಸ್ವಲ್ಪ ಸಣ್ಣ ಒಂದು ಸ್ಟೆಪ್ಸ್ ಇಂದ ನೀವು ಪ್ರಯತ್ನ ಮಾಡ್ಬೇಕು. ನಿಮ್ಮನ್ನ ನೀವು ಹೀಲ್ ಮಾಡ್ಕೊಳ್ಳೋದಕ್ಕೆ ಸ್ಮಾಲ್ ಸ್ಟೆಪ್ಸ್ ತಗೊಳ್ಬೇಕು. ಏನಂತಂದ್ರೆ ಸಣ್ಣದಾಗಿ ಶುರು ಮಾಡಿ. ಎಕ್ಸ್ಪ್ರೆಸ್ ಯುವರ್ ಎಮೋಷನ್, ನಿಮ್ಮ ಒಂದು ಎಮೋಷನ್ಸ್ ನ ಎಕ್ಸ್ಪ್ರೆಸ್ ಮಾಡ್ಬೇಕು. ಜರ್ನಲಿಂಗ್ ಮಾಡುವಂತದ್ದು, ಬರೆಯುವಂತದ್ದಾಗಿರ್ಬೋದು, ಪೇಂಟಿಂಗ್ ಮಾಡುವಂತದ್ದಾಗಿರ್ಬೋದು, ಅಥವಾ ಡ್ಯಾನ್ಸಿಂಗು ಅಥವಾ ಸಿಂಗಿಂಗು ಆಗಿರ್ಬೋದು, ಅಥವಾ ನೀವು ಯೂಟ್ಯೂಬರ್ ಆಗಿದ್ರೆ ವಿಡಿಯೋಸ್ ಮಾಡುವಂತದ್ದು ಎಕ್ಸ್ಪ್ರೆಸ್ ಮಾಡ್ಕೊಳ್ಳಿ. ಇವಾಗ ನಾನು ವಿಡಿಯೋಸ್ ಮಾಡ್ತಾ ಇದೀನಲ್ವಾ, ನಾನು ಒಂದು ಏನು ಸರ್ವೈವರ್ ಜೊತೆಗೆ ಐ ಆಮ್ ಅ ಕೋಚ್ ಅಂತ ನಾನು ನಿಮ್ಮ ಮುಂದೆ ಇವತ್ತಿನ ದಿವಸ ವಿಡಿಯೋಸ್ ಮಾಡ್ತಾ ಇದೀನಲ್ವಾ. ನಾನು ಹಿಂದಿನ ವಿಡಿಯೋಗಳಲ್ಲಿ ನನ್ನ ಒಂದು ನೋವನ್ನು ಕೂಡ ಎಕ್ಸ್ಪ್ರೆಸ್ ಮಾಡ್ಕೊಂಡಿದ್ದೆ. ಹಾಗಂತ ಹೇಳಿ ಪ್ರತಿಯೊಂದು ನಾವು ಎಲ್ಲವನ್ನು ನಾವು ಎಕ್ಸ್ಪ್ರೆಸ್ ಮಾಡ್ಕೊಂಡು ಯಾರನ್ನು ದೂಷಿಸ್ಬೇಕು ಅಂತ ಹೇಳಿ ಮಾಡುವಂತದ್ದಲ್ಲ. ಯಾವಾಗ ನನ್ಗೆ ಅತಿರೇಕವಾಗಿ ನನ್ನ ಒಂದು ಲೈಫ್ಗೆ ತೊಂದರೆ ಆಗ್ತಾ ಇದೆ ಅಂದಾಗ ಮಾತ್ರ ನಾನು ಇನ್ನೊಬ್ಬರ ಒಂದು ಹೆಸರನ್ನ ತಗೊಂಡು ನಾನು ಎಕ್ಸ್ಪ್ರೆಸ್ ಮಾಡಿದ್ದೇನೆ ಹೊರತು ಅಲ್ಲಿವರೆಗೂ ನಾನು ಯಾವುದೇ ಕಾರಣಕ್ಕೂ ಯಾರ ಬಗ್ಗೆನೂ ಮಾತಾಡ್ದವಳು ಎಲ್ಲ. ಒಂದ್ ದಿವ್ಸಕ್ಕೂ ನೀವ್ ನೋಡಿರ್ಬೋದು ನನ್ನ ಚಾನಲ್ ಅಲ್ಲಿ ಇತ್ತೀಚೆಗಷ್ಟೇ ನಾನು ನನ್ನ ಒಂದು ಲೈಫ್ ಬಗ್ಗೆ ಹೇಳ್ಕೊಂಡಿರೋದು. ಯಾಕೆ? ನನಗೆ ಅತಿಯಾದ ಒತ್ತಡ ಆದಾಗ, ಅತಿಯಾಗಿ ನಾವೇನೂ ತಪ್ಪು ಮಾಡಿದ್ರೆ ನಮ್ಮ ಜೀವನ ನಾವು ನಡೆಸ್ಕೊಂಡು ಹೋಗ್ತಾ ಇದ್ರು ಕೂಡ ಜನ ನಮ್ಗೆ ಈ ರೀತಿ ಮಾತಾಡ್ತಾರಲ್ಲಪ್ಪ ಅಂತ ನಮ್ಗೆ ಒಂದು ತುಂಬಾ ಮಾನಸಿಕವಾಗಿ ಒತ್ತಡ ಆಗಿ ಆ ರೀತಿ ನಾವು ಮಾತಾಡಿರ್ತೀವಿ. ಯಾಕಂದ್ರೆ ಅಷ್ಟರ ಮಟ್ಟಕ್ಕೆ ಮಿತಿ ಮೀರಿ ಹೋಗ್ಬಿಟ್ಟಿರುತ್ತೆ. ಅಂತಹ ಸಂದರ್ಭದಲ್ಲಿ ನಮ್ಮನ್ನ ಉಳಿಸ್ಕೊಳ್ಳೋದಕ್ಕೆ ನಾವು ಎಕ್ಸ್ಪ್ರೆಸ್ ಮಾಡ್ಲೇಬೇಕಾಗುತ್ತೆ ಸ್ನೇಹಿತರೆ. ಹಾಗಾಗಿ ಸಣ್ಣ ಹಂತದಲ್ಲೇ ನಾವು ಎಕ್ಸ್ಪ್ರೆಸ್ ಮಾಡೋದನ್ನ ಶುರು ಮಾಡ್ಬಿಟ್ರೆ ಇಷ್ಟರ ಮಟ್ಟಕ್ಕೆ ನಾವು ತಂದ್ಕೊಳ್ಳುವಂತ ಅವಶ್ಯಕತೆನೂ ಇರೋದಿಲ್ಲ. ಆದ್ರೆ ಕೆಲವರಲ್ಲಿ ಅದು ಸಾಧ್ಯ ಆಗೋದಿಲ್ಲ, ಇಲ್ಲ ಯಾರ ಹತ್ರನೂ ಎಕ್ಸ್ಪ್ರೆಸ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಅಂತ ಟೈಮ್ ಅಲ್ಲಿ ನೀವೇನ್ ಮಾಡಿ ಅಂತಂದ್ರೆ ಜರ್ನಲಿಂಗ್ ಮಾಡೋದಾಗಿರ್ಬೋದು, ಪೇಂಟಿಂಗ್ ಅಥವಾ ಡ್ರಾಯಿಂಗು ಇದನ್ನ ಮಾಡ್ತಾ ಬನ್ನಿ. ಆಯ್ತಾ? ಒಂದ್ ಸಣ್ಣ ಡೈರಿ ಇಟ್ಕೊಂಡು ನಿಮ್ಗೆ ಏನ್ ಅನ್ಸುತ್ತೆ ಅದನ್ನ ಬರಿತಾ ಬನ್ನಿ. ಒಂದು ಪ್ಲಾನ್ ಮಾಡ್ಕೊಳ್ಳಿ. ಪ್ರತಿನಿತ್ಯ ನೀವು ಯಾವ ರೀತಿ ನಿಮ್ಮೊಂದು ಟೈಮ್ ನ ಯೂಸ್ ಮಾಡ್ಕೊಳ್ಬೇಕು ಅನ್ನೋದನ್ನ ಬರವಣಿಗೆ ಮುಖಾಂತರ ಒಂದು ಡೈರಿನ ಮೇಂಟೈನ್ ಮಾಡುವಂತದ್ದು. ಸೊ ಓಕೆನಾ? ಈ ರೀತಿ ಮಾಡ್ತಾ ಹೋಗ್ಬೇಕು. ಸೊ ರೈಟ್ ಯುವರ್ ಟ್ರೂತ್, ನಿಮ್ಮ ಒಂದು ಸತ್ಯನ ಬರೆಯುವಂತದ್ದು. ಟಾಕ್ ಟು ಸಮನ್ ಸೇಫ್ ಅಂದ್ರೆ ನಿಮ್ಗೆ ಯಾರಾದ್ರೂ ಸುರಕ್ಷಿತ ಅಂತ ಅನ್ಸಿದ್ರೆ ಅಂತವ್ರ ಹತ್ರ ನಿಮ್ಮ ಒಂದು ಭಾವನೆಗಳನ್ನ ಹಂಚ್ಕೊಳ್ಳುವಂತದ್ದು. ನಿಮ್ಮ ಒಂದು ಬೆಸ್ಟಿ ಆಗಿರ್ಬೋದು, ನಿಮ್ಮ ಒಂದು ಒಳ್ಳೆಯ ಫ್ರೆಂಡ್ ಆಗಿರ್ಬೋದು, ಈ ರೀತಿ ಹಂಚ್ಕೊಳ್ಳುವಂಥದ್ದು ನಿಮ್ಮ ಒಂದು ಭಾವನೆಗಳನ್ನ. ಯುವರ್ ಬಾಡಿ ವಿಲ್ ಥ್ಯಾಂಕ್ ಯು. ಈ ರೀತಿ ನೀವು ಮಾಡೋದ್ರಿಂದ ನಿಮ್ಮ ದೇಹ ನಿಮ್ಗೆ ಥ್ಯಾಂಕ್ ಮಾಡುತ್ತೆ. ಸೊ ಇಟ್ ಜಸ್ಟ್ ವಾಂಟ್ಸ್ ಲವ್ ಅಂಡ್ ನಾಟ್ ಪರ್ಫೆಕ್ಷನ್. ಅಂದ್ರೆ ನಿಮ್ಮ ಒಂದು ದೇಹಕ್ಕೆ ಒಂದು ಲವ್ ಅಂದ್ರೆ ಒಂದು ಪ್ರೀತಿ ಅನ್ನೋದು ಬೇಕೇ ಹೊರತು ಪರ್ಫೆಕ್ಷನ್ ಅನ್ನೋದು ಬೇಡ. ಈ ರೀತಿನೇ ಇರ್ಬೇಕು, ಆ ರೀತಿನೇ ಇರ್ಬೇಕು ಅನ್ನೋಂತಹ ಒಂದು ಪರ್ಫೆಕ್ಷನ್ ನಿಮ್ಮ ದೇಹಕ್ಕೆ ಬೇಡ. ಬದಲಿಗೆ ನಿಮ್ಮ ದೇಹಕ್ಕೆ ಬೇಕಾಗಿರುವುದು ಒಂದು ಜೆಂಟಲ್ನೆಸ್, ಒಂದು ಪ್ರೀತಿ. ಅದು ಯಾರು ಕೊಟ್ಟಿಲ್ಲ ಅಂದಾಗ ನಿಮಗೆ ನೀವೇ ಕೊಟ್ಕೊಳ್ಬೇಕಾಗುತ್ತೆ. ನಿಮಗೆ ನೀವೇ ಒಂದು ಸೈನಿಕರ ರೀತಿ ನೀವು ಇರ್ಬೇಕಾಗುತ್ತೆ ನಿಮ್ಮ ದೇಹಕ್ಕೆ, ನಿಮ್ಮ ಒಂದು ಮನಸ್ಸಿಗೆ, ನಿಮ್ಮ ಒಂದು ಆತ್ಮಕ್ಕೆ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸೋಣ ಸ್ನೇಹಿತರೆ. ಸೊ ನೋಡಿದ್ರಿ ಅಲ್ವಾ? ಸೊ ಈ ವಿಡಿಯೋ ನಿಮ್ಗೆ ತುಂಬಾನೇ ಹೆಲ್ಪ್ಫುಲ್ ಆಯ್ತು ಅಂತ ಭಾವಿಸ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದೀನಿ. ಮುಂದಿನ ವಿಡಿಯೋನಲ್ಲಿ ಮತ್ತೊಂದು ಒಳ್ಳೆಯ ವಿಚಾರದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಥಿಂಕ್ ಪಾಸಿಟಿವ್, ಬಿ ಅನ್ ಆಪ್ಟಿಮಿಸ್ಟ್, ಲೈಫ್ ಇಸ್ ಬ್ಯೂಟಿಫುಲ್ ಅಂಡ್ ಮೇಕ್ ದ ಮೋಸ್ಟ್ ಆಫ್ ಇಟ್. ಎಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು.